ವಸಂತ ಗೀತ ಸಾಂಸ್ಕೃತಿಕ ವೇದಿಕೆ ಅರ್ಪಿಸುವ ಎಲ್ಲರಿಗೂ ನಮಸ್ಕಾರ. ವಸಂತ ಗೀತ ಸಾಂಸ್ಕೃತಿಕ ವೇದಿಕೆಯ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಗಮಕಿ ಗಾಯಕರು ಆದಂತಹ ಶ್ರೀಯುತ ಕಲಾಶ್ರೀ CP ವಿದ್ಯಾಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಮ್ಮ ವಸಂತ ಗೀತ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಶ್ರೀಯುತ CP ವಿದ್ಯಾಶಂಕರ್ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಮೂಲತಃ ಸಂಗೀತ ಮನೆತನದ ಗಮಕಿ ಗಾಯಕ ವಿದ್ಯಾಶಂಕರ್ ಅವರು ಕಳೆದ 30 ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಹೆಸರು. ಆರಂಭದಲ್ಲಿ ತಂದೆ ಸಂಗೀತ ಸಂಸ್ಕೃತ ಸಾಮವೇದ ವಿದ್ವಾನ್ ಗಮಕಿ CR ಪಾಂಡುರಂಗ ಶಾಸ್ತ್ರಿಗಳಲ್ಲಿ ಪ್ರಾಥಮಿಕ ಸಂಗೀತ ಅಭ್ಯಾಸ ಮಾಡಿದ ವಿದ್ಯಾಶಂಕರ್ ಅವರು ನಂತರ ಗಮಕ ಬೆಳೆಸಿಕೊಂಡು ಹಿರಿಯ ಗಮಕಿ ಗುರು ವೀರಭದ್ರಾಚಾರ್ ರಂಗಸ್ವಾಮಿ, ಗಮಕಿ ಕೃಷ್ಣಮೂರ್ತಿ ಬಾಂಬೆ, ನಾಡಿನ ಹೆಸರಾಂತ ಗಮಕಿ ರಾಘವೇಂದ್ರ ರಾವ್ ಅವರುಗಳಲ್ಲಿ ಕಠಿಣ ತರಬೇತಿ ಪಡೆದು ಉತ್ತಮ ನಾಡಿನಾದ್ಯಂತ ಹೆಸರು ಪಡೆದಿದ್ದಾರೆ. ಶ್ರೀರಂಜನಿ ಕಲಾವೇದಿಕೆ ಸ್ಥಾಪಿಸಿ ತನ್ಮೂಲಕ ಹೊಸ ವರ್ಷದ ಕಾರ್ಯಕ್ರಮ, ಯುಗಾದಿ ಪುರಸ್ಕಾರ, ಮಕ್ಕಳ ಪ್ರತಿಭಾ ಪ್ರದರ್ಶನ, ವಿವಿಧ ಸ್ಪರ್ಧೆಗಳ ಆಯೋಜನೆ, ಗಮಕೋತ್ಸವ, ಸುಗಮ ಸಂಗೀತ, ಗಮಕ ಸಪ್ತಾಹ ಇತ್ಯಾದಿ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅತ್ಯಂತ ಜನಮನ್ನಣೆ ಪಡೆದ ಹಿರಿಯ ಗಾಯಕರು. ಗಮಕದಲ್ಲಿ ವಿಶೇಷ ಸಾಧನೆ ಮಾಡಿರುವ ವಿದ್ಯಾಶಂಕರ್ ಅವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಮೈಸೂರು ದಸರಾ ಮಹೋತ್ಸವ, ತಲಕಾಡು ಪಂಚಲಿಂಗೇಶ್ವರ ಮಹೋತ್ಸವ, ಗೀತೋತ್ಸವ, ವಿಶ್ವ ಕನ್ನಡ ಸಂಗೀತ ಸಮ್ಮೇಳನ, ವಚನ ಸಮ್ಮೇಳನ, ಗಮಕ ಸಮ್ಮೇಳನ ಸೇರಿದ ಹಾಗೆ 100 ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಮಕ ಹಾಗೂ ಸುಗಮ ಸಂಗೀತ ಹಾಗೂ ಅದನ್ನ ಯಶಸ್ವಿಯಾಗಿ ಪ್ರದರ್ಶಿಸಿ ಜನತೆಯ ಮನಗೆದ್ದು ಪ್ರತಿಭಾವಂತ ಹಿರಿಯ ಗಮಕಿ ಗಾಯಕರು. ಶ್ರೀಯುತರ ನಿರಂತರ ಅಮೋಘ ಗಮಕ ಸಾಧನೆಯನ್ನ ಗುರುತಿಸಿ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯು 2013-14 ಸಾಲಿನ ಪ್ರತಿಷ್ಠಿತ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕುಮಾರವ್ಯಾಸ ಭಾರತ, ಶ್ರೀರಾಮಾಯಣ ದರ್ಶನಂ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ ಸೇರಿದ ಹಾಗೆ ಸುಮಾರು 35ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನು ವಾಚಿಸಬಲ್ಲ ರಾಜ್ಯದ ಏಕೈಕ ಗಮಕಿ ಅನ್ನೋ ಹೆಗ್ಗಳಿಕೆ ಅವರು ಪಾತ್ರರಾಗಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಂಸ್ಕೃತಿಕ ಸೌರಭ, ವಚನ ಗಾಯನ, ಕಾವ್ಯ ವಾಚನ, ಕಾವ್ಯ ಕಾವೇರಿ, ಕನಕ ಸಂಗೀತೋತ್ಸವ, ತಿಂಗಳ ಸೊಬಗು ಇತ್ಯಾದಿಗಳ ಮೂಲಕ ನಾಡಿನಾದ್ಯಂತ ಯಶಸ್ವಿ ಕಾರ್ಯಕ್ರಮ ನೀಡುತ್ತಿರುವ ಹಿರಿಯ ಗಮಕಿ ಗಾಯಕ. ದಕ್ಷಿಣ ಬದರಿ ಮೇಲುಕೋಟೆ, ಮಹಾಭಾರತ ಧ್ವನಿ ಸುರುಳಿಗೆ ಸಾಹಿತ್ಯ ರಚಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ವಿವಿಧ ಟಿವಿ ವಾಹಿನಿಯಲ್ಲಿ ಕಾರ್ಯಕ್ರಮ ನೀಡಿರುವ ವಿದ್ಯಾಶಂಕರ್ ಅವರು ಚಂದನದ ಬೆಳಗು ಕಾರ್ಯಕ್ರಮದಲ್ಲಿ ಗಮಕ ಕಲೆಯ ಮಹತ್ವ ಹಾಗೂ ಪ್ರಖರತೆಯನ್ನ ನಾಡಿಗೆ ಪರಿಚಯಿಸಿದ್ದಾರೆ. ವಿಶಿಷ್ಟ ಕಂಠ ಸಿರಿಯನ್ನ ಹೊಂದಿರುವ ಗಾಯಕರು ಶ್ರೀರಂಜನಿ ಕಲಾಶಾಲೆಯ ಮೂಲಕ 100 ಉತ್ತಮ ಶಿಷ್ಯಂದರನ್ನ ರೂಪಿಸಿದ್ದಾರೆ. ಉದಯ ಟಿವಿಯ ನಾದ, ಬೆಂಗಳೂರು ಆಕಾಶವಾಣಿ, ಮಡ್ರಾಸ್ ದೂರದರ್ಶನಗಳಲ್ಲಿ ಯಶಸ್ವಿ ಕಾರ್ಯಕ್ರಮ ನೀಡಿದ ಹಿರಿಮೆ ಇವರದು. ರಾಷ್ಟ್ರಕವಿ ಕುವೆಂಪು ರಾಮಾಯಣದ ಗಮಕ ವಾಚನ ಮೈಸೂರು ಆಕಾಶವಾಣಿಯಲ್ಲಿ ಧ್ವನಿ ಮುದ್ರಿತವಾಗಿದೆ. ಇವರ ಸಂಗೀತ ಕ್ಷೇತ್ರದಲ್ಲಿನ ಸೇವೆಗೆ 1992ರಲ್ಲಿ ಗಣರಾಜ್ಯೋತ್ಸವ, 2008ರಲ್ಲಿ ಜಿಲ್ಲಾ ರಾಜ್ಯೋತ್ಸವ, ಚೈತನ್ಯ ರತ್ನ ಪ್ರಶಸ್ತಿ ಸೇರಿದ ಹಾಗೆ ಹಲವಾರು ಸನ್ಮಾನಗಳಿಗೆ, ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಗಮಕ ಸಂಗೀತ, ನಾಟಕ, ಸಾಹಿತ್ಯ ಕಲೆಗಳ ನಿರಂತರವಾಗಿ ತೊಡಗಿಸಿಕೊಂಡಿರುವ ವಿದ್ಯಾಶಂಕರ್ ಅವರು ವೃತ್ತಿಯಲ್ಲಿ ಪತ್ರಕರ್ತರು. ಗಮಕ ಕಲೆಯನ್ನ ರಾಜ್ಯದ ಎಲ್ಲೆಡೆ ಪರಿಚಯಿಸಿ ಅಭಿಮಾನ ಮೂಡಿಸುವ ಕುರಿತು ಗಮಕ ಸಪ್ತಾಹದಂತಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪ್ರಸ್ತುತಪಡಿಸುತ್ತಿರುವ ಗಾಯಕ ವಿದ್ಯಾಶಂಕರ್ ಅವರು ಕ್ರಿಶ್ಚಿಯನ್ ಬಾಂಧವರಿಗಾಗಿ ಸ್ವರ ಸಂಯೋಜಿಸಿ ಹಾಡಿದ ಸ್ವರ್ಗಸ್ಥರ ಹಾಡು ರೇಡಿಯೋ ಸಿಲೋನ್ನಲ್ಲಿ ಸತತ 5 ವರ್ಷ ಪ್ರಸಾರವಾಗಿ ದಾಖಲೆಯನ್ನು ಕೂಡ ಸೃಷ್ಟಿಸಿದೆ. ಚಂದನ ವಾಹಿನಿಯಲ್ಲಿ ವಿದ್ಯಾಶಂಕರ್ ಮತ್ತು ಸಾಹಿತಿ ಡಾಕ್ಟರ್ ಹೆಬ್ರಿ ಅವರು ಸಾದರಪಡಿಸಿದ ಗಮಕ ಶೈಲಿಯ ವಚನಾಮೃತ ದೇಶ ವಿದೇಶಗಳಲ್ಲಿ ಮನ್ನಣೆ ಗಳಿಸಿದೆ. ಯುಗಾವತಾರಿ ಹಾಗೂ ಆಚಾರ್ಯ ಮಧ್ವರ ಕುರಿತ ಸಿಡಿಗಳು ಅತ್ಯಂತ ಜನಪ್ರಿಯತೆ ಗಳಿಸಿರುವುದು ಶ್ರೀಯುತರ ಸಂಗೀತ ವಿದ್ವತ್ಗೆ ಸಾಕ್ಷಿಯಾಗಿದೆ. ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಲೋಕದಲ್ಲಿ ಮುಂಚೂಣಿಯಲ್ಲಿರುವ ಮೊದಲ ಹೆಸರು ವಿದ್ಯಾಶಂಕರ್ ಅವರು. ಇವತ್ತು ನಮ್ಮ ಜೊತೆಗೆ ವಸಂತ ಗೀತ ಸಾಂಸ್ಕೃತಿಕ ವೇದಿಕೆಯಲ್ಲಿ ಅವರು ಉಪಸ್ಥಿತಿ ಇರೋದು ನಮ್ಮೆಲ್ಲರ ಸಂತೋಷ ಆಗಿದೆ. ಸರ್, ಈ ಗಮಕ ಕಲೆಯಲ್ಲಿ ಇಷ್ಟೊಂದು ವಿಶೇಷ ಪರಿಣತಿಯನ್ನ ಪಡೆದಿರಿ. ಹಾಗೆ ಈ ಸಂಗೀತ ಅಭ್ಯಾಸ, ತಮ್ಮ ಒಂದು ಹಿನ್ನೆಲೆ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ. ತುಂಬಾ ಸಂತೋಷವಾಗಿ
ನಮ್ಮ ಕುಟುಂಬ ಎಲ್ಲವೂ ಕೂಡ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಕೂಡಿದೆ. ಸಂಗೀತ ಗಮಕದಿಂದ ಆವೃತವಾಗಿದೆ. ತಂದೆ ಗಮಕಿ ಸಂಗೀತ ವಿದ್ವಾನ್ CR ಪಾಂಡುರಂಗ ಶಾಸ್ತ್ರಿರವರು ತಮ್ಮ ಶಿಷ್ಯರಿಗೆ ಸಂಗೀತ ಪಾಠವನ್ನು ಹೇಳುತ್ತಿದ್ದ ಪ್ರಕಾರದಲ್ಲೇ ನಾವು ಕೂಡ ಆಲಿಸಿಯೇ ಸಂಗೀತವನ್ನು ಕಲ್ತ್ಕೊಂಡಿದ್ದು. ಅನಂತರ ತನ್ಮೂಲಕ ಕಾಲೇಜು ವ್ಯಾಸಂಗದಲ್ಲಿ ಕೂಡ ನಮ್ಮದೇ ಆದ ಸದೃಢ ತಂಡವನ್ನು ಕಟ್ಟಿ ರಾಜ್ಯಾದ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ರಘುಶಂಕರ್ ಎಂಬ ಒಂದು ವೃಂದದ ಮೂಲಕ ನೀಡಿದ್ದು ಹೆಗ್ಗಳಿಕೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಭಾವಗೀತೆ, ದೇವರನಾಮ, ಜಾನಪದ ಗೀತೆ ಮತ್ತು ಚಿತ್ರಗೀತೆ ಈ ಪ್ರಕಾರಗಳಲ್ಲಿ ಭಾಗವಹಿಸಿ ಅಂದಿನ ನಮ್ಮ ವ್ಯಾಸಂಗದ ಮಾಧ್ಯಮಿಕ ಶಾಲಾ ಕಾಲದಲ್ಲೇ ದಾವಣಗೆರೆಯಲ್ಲಿ ನಡೆದ ಮಕ್ಕಳ ಸಮ್ಮೇಳನದಲ್ಲಿ ಡಾಕ್ಟರ್ GP ರಾಜರತ್ನಮರವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಚನ್ನರಾಯಪಟ್ಟಣ ಅಂದರೆ ಹಾಸನ ಜಿಲ್ಲೆಯನ್ನು ಪ್ರತಿನಿಧಿಸಿದ ಅತ್ಯಂತ ಸಂತೋಷದ ಗರಿಮೆ ನನಗಿದೆ. ಹಾಗಾಗಿ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದ ಕಾರಣ ಮುಂದೆ ನಾವು ಕಾಲೇಜು ವ್ಯಾಸಂಗದಲ್ಲಿ ನಿರತರಾದಾಗ 1977ರಲ್ಲಿ ಗಮಕ ಕಲಾ ಪರಿಷತ್ತು ಪ್ರಾರಂಭವಾಯಿತು. ಪ್ರಥಮವಾಗಿ ಚನ್ನರಾಯಪಟ್ಟಣದಲ್ಲಿ ಗಮಕ ತರಬೇತಿಗಳು ಪ್ರಾರಂಭವಾದಾಗ ನಾವು ಕೂಡ ವಿದ್ಯಾರ್ಥಿಗಳಾಗಿ ಭಾಗವಹಿಸಿ ಪ್ರಥಮ ಪ್ರೌಢ ಈ ಪರೀಕ್ಷೆಗಳನ್ನು ಮಾಡಿಕೊಂಡು ಕಾವ್ಯದ ಮೂಲಕ ಜನರಲ್ಲಿ ನಾಡಿನ ನುಡಿಯ ಬಗ್ಗೆ, ಜಲದ ಬಗ್ಗೆ, ವಿಶೇಷ ನಾಡಿನ ಭಾಷೆಯ ಬಗ್ಗೆ ಅಭಿಮಾನವನ್ನು ಮೂಡಿಸುವ ಒಂದು ಪ್ರಕರಣವನ್ನು ಗಮನಿಸಿ ಕಾವ್ಯದ ಮೂಲಕ ಗಮಕವನ್ನು ಪ್ರಸಾರಿಸಬೇಕು ಅಂಥೇಳಿ ಮನದಲ್ಲೇ ನಿರ್ಧಾರ ಮಾಡಿ ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆಚಾರ್ಯ ರಂಗಸ್ವಾಮಿಗಳು ಅಂತ ಹೇಳಿ ನಮ್ಮ ಸುಗಮ ಸಂಗೀತದ ಗುರುಗಳು, ವೀರಭದ್ರ ಶೆಟ್ಟರು ಅಂತ ಹೇಳಿ ನಮ್ಮ ಗಮಕದ ಗುರುಗಳು, ಮತ್ತು ಬಾಂಬೆಯ ಕೃಷ್ಣಮೂರ್ತಿ ಅಂತ ಹೇಳಿ ಅತ್ಯಂತ ಪ್ರಖರವಾದ ಗಮಕಿಗಳು. ಈ ನಿಟ್ಟಿನಲ್ಲೇ ಬಂದ ಬಿಂದು ರಾಯರು, ನಾಗೇಶ್ ರಾಯರು ಮತ್ತು ನಮ್ಮ ಗಮಕಿ ರಾಘವೇಂದ್ರ ಅವರವರ ಒಂದು ಕಠಿಣ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಂಡ ಪರಿಣಾಮ ಗಮಕ ಕಲೆಯ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಬೆಳೆಸ್ಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳಿ ನನಗೆ ತುಂಬಾ ಹರ್ಷವಾಗ್ತಾ ಇದೆ. ತಮ್ಮ ತಂದೆಯವರ ಬಗ್ಗೆ ಹೇಳಿ, ಅವರು ಪ್ರಸಿದ್ಧ ಗಮಕಿಗಳಾಗಿದ್ರಲ್ವ, ಅವ್ರ ಬಗ್ಗೆ ಸ್ವಲ್ಪ. ಮೇಡಮ್, ನಮ್ಮ ತಂದೆಯವರು ಬಹುಭಾಷಾ ಪಂಡಿತರು, ಅಂದರೆ ಗಮಕಿಗಳು, ಸಂಗೀತ ವಿದ್ವಾಂಸರು, ಸಾಮವೇದ ವಿದ್ವಾಂಸರು ಹಾಗೂ ಯೋಗಪಟುಗಳು. ಹಾಗಾಗಿ ಅವರು ಅತ್ಯಂತ ಸರಳತೆಯ ವ್ಯಕ್ತಿತ್ವವನ್ನು ಹೊಂದಿದ ಕಾರಣ ಇಡೀ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದುಕೊಂಡ ಒಂದು ರೀತಿ ಅತ್ಯಂತ ನಮಗೆ ಸಂತಸವನ್ನು ತಂದಿರುವುದು. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡುತ್ತಾ ಸಾಮವೇದದಲ್ಲಿ, ಸಂಸ್ಕೃತದಲ್ಲಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಒದಗಿಸುತ್ತಾ ತನ್ಮೂಲಕ ಸಂಗೀತ ಕಲೆಯನ್ನು ಬೆಳೆಸಲು ಸಹಕಾರಿಯಾದರು ಅಂದರೆ ಅತಿಶಯೋಕ್ತಿ ಏನಲ್ಲ. ಎಲ್ಲರಿಗೂ ಕೂಡ ಈ ಒಂದು ಗೌರವದ ಭಾವ ಇಡೀ ಹಾಸನ ಜಿಲ್ಲೆಯಲ್ಲಿ ನಮ್ಮ ತಂದೆಯನ್ನ ಕುರಿತು ಎಲ್ಲರಿಗೂ ಮೆಚ್ಚುಗೆಯ ಭಾವ ಇದೆ. ಅದು ತುಂಬಾ ಶ್ಲಾಘನೀಯವಾದದ್ದು. ಈ ಸಾಮವೇದ ಹಾಗೆ ಸಂಗೀತ ಒಂದಕ್ಕೊಂದು ಬಹಳ ಅನ್ಯೋನ್ಯ ಸಂಬಂಧ, ಯಾಕಂದ್ರೆ ಸಂಗೀತ ಬಂದದ್ದೇ ಸಾಮವೇದದಿಂದ ಅಂತ ಹೇಳ್ತಾರೆ. ಹೌದು. ಇದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ತಿಳಿಸ್ತೀರಾ? ಮೇಡಮ್, ನಮ್ಮ ಮೂಲ ವೇದದ ಪ್ರಕಾರ ಸಂಗೀತದ ಉಗಮ ಸಾಮವೇದದಿಂದ ಅಂತ ಹೇಳಿ. ಯಾಕೆಂದ್ರೆ ಓಂಕಾರದಿಂದ ಆರಂಭವಾದ ಈ ಒಂದು ಪ್ರಕಾರ ಮುಂದೆ ಸಂಗೀತ ಮತ್ತು ಲಲಿತ ಇತರ ಕಲೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಖರವಾಗಿ ತನ್ನ ಕ್ಷಕಿರಣಗಳನ್ನ ಬೀರಿದೆ ಎಂದೇ ತಪ್ಪಾಗಲಾರದು. ಯಾರು ಸಂಗೀತ ಕಲೆಯನ್ನ ಅಭ್ಯಾಸ ಮಾಡ್ತಾರೆ ಅವರು ಅತ್ಯಂತ ಸುಸಂಸ್ಕೃತರಾಗಿ, ಸಜ್ಜನರಾಗಿ, ಸಮಾಜದ ಸಭ್ಯ ವ್ಯಕ್ತಿಗಳಾಗಿ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನ ನೀಡ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಸಾಮವೇದದಲ್ಲಿ ಸಂಗೀತದ ಬಗ್ಗೆ ಇರ್ತಕ್ಕಂಥ ಯಾವ್ದಾದ್ರು ಶ್ಲೋಕಗಳು ಅಥವಾ ಉದಾಹರಣೆಗಳು ಒಂದಷ್ಟೇನಾದ್ರು ಕೊಡೋದಕ್ಕೆ ಸಾಧ್ಯ ಆದ್ರೆ? ಬಹಳ ವರ್ಷಗಳಾಯ್ತಲ್ವಾ, ಹಾಗಾಗಿ ನಾವು ಮಂಡ್ಯ ಕಡೆ ನೆಲೆಸಿ ಸುಗಮ ಸಂಗೀತದ ಕಡೆ ಜಾಸ್ತಿ ನಾವು ಒಂದು ಮನಸ್ಸನ್ನ ಕೇಂದ್ರೀಕರಿಸಿದ ಪರಿಣಾಮ ಸುಗಮ ಸಂಗೀತದ ಪ್ರಕಾರದ ಮೂಲದಲ್ಲೇ ಗಮಕವನ್ನು ಕೂಡ ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ ಪರಿಚಯಿಸಬೇಕು ಅಂತ ಹೇಳಿ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಗಮಕ ರೂಪದಲ್ಲಿ ಮಾಡ್ತಾ ಇದ್ವು. ನಮ್ಮ ಮಂಡ್ಯ ಗಾಂಧಿ ಭವನದಲ್ಲಿ ನಿರಂತರ ಮಹಾಭಾರತ ಅಂತ ಹೇಳಿ 2 ವರ್ಷಗಳ ಕಾಲ ಸತತವಾಗಿ ಮಹಾಭಾರತದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನ ನಾನು ಮತ್ತು ನಮ್ಮ ಆತ್ಮೀಯ ಕವಿ ಮಿತ್ರರು, ರಾಜ್ಯದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಸಾರಥ್ಯದಲ್ಲಿ
ಇಡೀ 2 ವರ್ಷಗಳ ಕಾಲ ನಿರಂತರವಾಗಿ ಮಹಾಭಾರತವನ್ನು ಜನತೆಗೆ ಪರಿಚಯಿಸಿದ್ದೇವೆ. ತನ್ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯ ಜನರು ತುಂಬ ಸುಸಂಸ್ಕೃತರು, ನೋಡಲು ಹೊರಟರಾದರು ಅಂತ ವರ್ತನೆಯಲ್ಲಿ ಕಂಡರೂ ಕೂಡ ಆಂತರಂಗಿಕವಾಗಿ ತುಂಬ ಮೃದು ಸ್ವಭಾವದವರು. ಅದಕ್ಕೆ ಸಕ್ಕರೆಯ ಜಿಲ್ಲೆ ಮಂಡ್ಯ ಅಂತ ಹೇಳಿ, ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ಮಂಡ್ಯ ಜಿಲ್ಲೆಗೆ ಒಂದು ಅಭಿಧಾನ ಇದೆ. ಆ ಥರ ಲಲಿತ ಕಲೆಗಳಿಗೆ ಪ್ರೋತ್ಸಾಹವನ್ನು ಸತತವಾಗಿ ನೀಡ್ತಾ ಬಂದಿರುವುದು ಮಂಡ್ಯ ಜಿಲ್ಲೆ. ಆದ್ದರಿಂದ ನನ್ನ ಎಲ್ಲ ಸುಗಮ ಸಂಗೀತ ಮತ್ತು ಗಮಕದ ಒಂದು ಬೆಳವಣಿಗೆಗೆ ಮಂಡ್ಯ ಜಿಲ್ಲೆ ಪ್ರಮುಖವಾಗಿ ನನಗೆ ಕಾರಣವಾಗಿದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಮತ್ತು ವಿನಯದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮದು ದಾಖಲೆ ಅಂತಂದ್ರೆ ಸುಮಾರು 35ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನ ತಾವು ವಾಚಿಸಬಲ್ಲ ಏಕೈಕ ಗಮಕಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಿ. ನಮ್ಮ ಉದ್ದೇಶ ಏನಾಯ್ತು ಅಂದರೆ, ಸಾಮಾನ್ಯ ಗಮಕಿಗಳು ಕುಮಾರವ್ಯಾಸ ಮಹಾಭಾರತ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ, ಈ ಥರ ಕಾವ್ಯ ಪ್ರಕಾರಗಳನ್ನು ವಾಚನ ವ್ಯಾಖ್ಯಾನಗಳನ್ನ ಮಾಡಿ ಜನಜನಿತರಾಗಿದ್ದಾರೆ, ಕನ್ನಡದ ಕಲೆಯನ್ನು ಪಸರಿಸಿದ್ದಾರೆ. ನನ್ನ ಉದ್ದೇಶ ಏನು ಅಂದರೆ, ಈ ಒಂದು ಹಿರಿಯ ಒಂದು ಕವಿಗಳ ಜೊತೆಗೆ ಇತ್ತೀಚಿನ ಕವಿಗಳನ್ನು ಸೇರಿಸಿ ನಾವು ಅವರ ಒಂದು ಪ್ರತಿಭೆಯನ್ನು ನಾವು ಜನಗಳಿಗೆ ಪರಿಚಯ ಮಾಡಿಕೊಟ್ರೆ ತನ್ಮೂಲಕ ಜನಗಳಲ್ಲಿ ವಿಶೇಷವಾದ ಅಭಿಮಾನ ಕನ್ನಡದ ಸಾಹಿತ್ಯದ ಬಗ್ಗೆ, ಸಂಗೀತ ಮತ್ತು ಲಲಿತ ಪ್ರಕಾರಗಳ ಬಗ್ಗೆ ಇತ್ತೆ ಅಂತ ಹೇಳಿ ಪಂಪನಿಂದ ಕುವೆಂಪುರವರೆಗೆ ಅಂತ ನಾವು ಕೇಳಿದಿರ. ಅದರಿಂದ ನಾವು ಪಂಪನಿಂದ ಹಿಡಿದು ಕುವೆಂಪು ಮತ್ತು ಇತ್ತೀಚಿನ ಕವಿಗಳಾದ ನಮ್ಮ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಇರ್ಬೋದು, ಡಾಕ್ಟರ್ ಲತಾ ರಾಜಶೇಖರ್ ಅವರು ಇರ್ಬೋದು, ಅವರ ಬುದ್ಧ ಅಂಗುಲಿಮಾಲ ಎಲ್ಲ ನಾವು ಮಾಡಿದ್ವಿ. ಮತ್ತು ಸಂವಿಧಾನ ಕರ್ತರಾದ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆಗೂ ಕೂಡ ಅವ್ರದ್ದೇ ಒಂದು ಕಾವ್ಯವನ್ನು ವಾಚನ ಮಾಡಿ ಜನಗಳಿಗೆ ಪ್ರಚುರಪಡಿಸಿ ತನ್ಮೂಲಕ ಜನರ ಆಶಯವನ್ನು ಈಡೇರಿಸುವಲ್ಲಿ ಮತ್ತು ಕನ್ನಡಾಭಿಮಾನವನ್ನು ಹೆಚ್ಚಿಸುವುದರಲ್ಲಿ ಈ ಒಂದು ನಮ್ಮ ಪ್ರಕಾರ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದೆರಡು ಪಂಪನಿಂದ ಹಿಡಿದು ಕುವೆಂಪುರವರೆಗೆ ಅಥವಾ ಇತ್ತೀಚಿನ ಆಧುನಿಕ ಕವಿಗಳವರೆಗೆ ಅಂತ ಹೇಳಿದ್ರಿ, ಒಂದೆರಡು ಹಿಂದಿನ ಉದಾಹರಣೆಗಳು, ಒಂದೆರಡು ಗಮಕಗಳು ವಾಚನ ಮಾಡೋದಕ್ಕೆ ಸಾಧ್ಯ? ಈಗ ಸದ್ಯಕ್ಕೆ ನನಗೆ ಲಭ್ಯವಿರುವ ಒಂದು ಮಾಹಿತಿ ಪ್ರಕಾರ ಕುಮಾರವ್ಯಾಸ ಭಾರತದ ಪ್ರಕಾರ ಒಂದೆರಡು ಪದ್ಯಗಳನ್ನು ಗಮಕ ವ್ಯಾಖ್ಯಾನ ಮಾಡ್ತೀನಿ. ಗಜಮುಖನೇ ಮೇರೆ ವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಾಜತಗಿರಿಗಾಡಯನ ಕುಮಾರನೇ ವಿದ್ಯೆವಾರಿದಿಯೇ ಅಜನು ಹರಿ ರುದ್ರಾದಿಗಳು ಅಜನು ಹರಿ ರುದ್ರಾದಿಗಳು ನೇರೆ ಭಜಿಸುತಿಹರ ನವರತ ನಿಲ್ಲನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಆದಿನಾರಾಯಣಿ ಪರಾಯಣಿ ನಾದಮಯ ಗಜಲಕ್ಷ್ಮೀ ಸತ್ವಗುಣಾಧಿದೇವತೆ ಆದಿನಾರಾಯಣಿ ಪರಾಯಣಿ ನಾದಮಯ ಗಜಲಕ್ಷ್ಮೀ ಸತ್ವಗುಣಾಧಿದೇವತೆ ಅಮರ ವಂದಿತ ಪಾದ ಪಂಕರುಹೇ ವೇದ ಮಾತೆಯೇ ವೇದ ಮಾತೆಯೇ ವಿಶ್ವತೋಮುಖೆ
ಐದು ಭೂತಾಧಾರಿಯ ನಿಪ ಈ ದ್ವಾದಶಾತ್ಮ ಜ್ಯೋತಿ ರೂಪಿಯೇ ನಾದೆ ಶಾರದೆಯೇ ಈ ದ್ವಾದಶಾತ್ಮ ಜ್ಯೋತಿ ರೂಪಿಯೇ ನಾದೆ ಶಾರದೆಯೇ ನಾದೆ ಶಾರದೆಯೇ. ಇವಾಗ ಗಾಯನ ಮಾಡಿದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನೀಡೋದಕ್ಕೆ ಸಾಧ್ಯನಾ? ಕುಮಾರವ್ಯಾಸ ಭಾರತದ ಎಲ್ಲ ಪದ್ಯಗಳು ಪೀಠಿಕಾ ಪ್ರಸಂಗದಲ್ಲಿ ವ್ಯಕ್ತವಾಗುವ ಪ್ರಸಂಗಗಳು ಮಂತ್ರಕ್ಕೆ ಸರಿಸಮಾನವಾದದ್ದು ಅಂತ ಹೇಳಿ, ಆ ಒಂದು ಪದ್ಯಗಳನ್ನು ಯಾರು ಅಭ್ಯಾಸ ಮಾಡಿ ಕರಗತ ಮಾಡಿಕೊಂಡು ನಿತ್ಯ ಅಧ್ಯಯನಶೀಲರಾಗ್ತಾರೆ, ಅದನ್ನು ಚಾಲತಿಗೆ ತರ್ತಾರೆ, ಅವರ ಮನಸ್ಸು ಪರಿಶುದ್ಧವಾಗಿ ಆತ್ಮಚಿಂತನೆಯನ್ನು ಹೊರತುಪಡಿಸಿ ಆತ್ಮವಿಶ್ವಾಸವನ್ನು ಮನಸ್ಸಿನಲ್ಲಿ ತುಂಬಿ ಕಾಯಕವೇ ಕೈಲಾಸವನ್ನು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ತೊಡಗಿಸುವುದರಲ್ಲಿ ನಿರಂತರ ಚೇತನವನ್ನು ನೀಡುತ್ತದೆ ಎಂದು ಎಲ್ಲರೂ ಕೂಡ ಭಾವಿಸಿದ್ದಾರೆ. ಆದ್ದರಿಂದ ಪ್ರಥಮವಾಗಿ ಎಲ್ಲ ವಿಘ್ನಗಳನ್ನು ಪರಿಪಾಲಿಸುವ ತೊಲಗಿಸುವ ವಿಘ್ನಗಳನ್ನು ನಿವಾರಿಸುವ ವಿನಾಯಕನ ಸ್ಥಿತಿಯನ್ನು ಇಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಜಮುಖನೇ ಮೆರವೇಕದಂತನೇ, ಎಲ್ರಿಗೂ ಗೊತ್ತು ಗಜಮುಖನಿಗೆ ಏಕದಂತ ಅಂತ ಹೇಳಿ. ಏಕದಂತ ಅಂತ ನಾವು ಯಾವ ರೀತಿ ಅದನ್ನ ನಾವು ಪರಿಗಣಿಸ್ಬೇಕು ಅಂದರೆ, ಮನಸ್ಸಿನ ಏಕಾಗ್ರತೆಗೆ ಏಕದಂತ ಅಂತ ಒಂದು ನಾವು ವ್ಯಾಖ್ಯಾನವನ್ನು ಕೊಟ್ಕೊಳ್ಬೇಕು. ಇಟ್ ಈಸ್ ಎ ನ್ಯೂ ಡೈಮೆನ್ಷನ್. ಯಾಕೆಂದರೆ ಏಕದಂತ ಮಾಮೂಲಿ ಒಂದು ದಂತದಿಂದ ತನ್ನ ಇನ್ನೊಂದು ಕೋರೆಯನ್ನು ತ್ಯಾಗ ಮಾಡಿ ಮಹಾಭಾರತವನ್ನು, ಆ ವ್ಯಾಸ ಭಾರತವನ್ನು ಬರದ ಎಂದ ರೂಢಿಯಲ್ಲಿದೆ. ಆದ್ದರಿಂದ ನಾವು ಒಂದು ಸೈಂಟಿಫಿಕ್ ಆಗಿ ಕೂಡ ನಾವು ಇತ್ತೀಚಿನ ಪರಿಭಾಷಿಕ ಭಾಷೆಗಳಲ್ಲಿ ನಾವು ಅದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಏಕದಂತ ಅಂತ ಹೇಳುವುದು ಮನಸ್ಸಿನ ಏಕಾಗ್ರತೆಗೆ ಅದು ಸೀಮಿತವಾಗಿದೆ. ಏಕಾಗ್ರತೆಗೆ ಪ್ರಮುಖ ಉದಾಹರಣೆ ಅಂದರೆ ಗಜಾನನ ಗಣಪತಿ ಅಂತ ಹೇಳಿ. ಮರವೇ ಏಕದಂತನೇ ನಿಜ ಗುಣಾನ್ವಿತ ಪರಶುಧಾರಣೆ, ಅವನು ಕೈಯಲ್ಲಿ ಏನೇನು ಹಿಡ್ಕೊಂಡಿದ್ದಾನೆ, ಪರಶುವನ್ನು ಹಿಡ್ಕೊಂಡಿದ್ದಾನೆ, ಆ ಎಲ್ಲ ಸ್ವರೂಪಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಮರವೇ ಏಕದಂತನೇ ನಿಜ ಗುಣಾನ್ವಿತ ಪರಶುಧಾರಣೆ, ರಜತ ಗಿರಿ ಗೊಡೆಯನ ಕುಮಾರನೇ. ಆ ಕುಮಾರವ್ಯಾಸ ಎಷ್ಟು ಸುಂದರವಾಗಿ ತನ್ನ ಅಸ್ಖಲಿತ ಕಾವ್ಯಧಾರೆಯಿಂದ ಪದಪುಂಜಗಳನ್ನು ರಚಿಸುವುದರ ಮೂಲಕ ಎಲ್ಲರ ಗಮನವನ್ನು, ಕಾವ್ಯಾಸಕ್ತರ ಗಮನವನ್ನು ಸೆಳೀತಾರೆ. ಅಂದರೆ ರಜತಗಿರಿ, ನೇರವಾಗಿ ಗಣಪತಿ ಅಂತ ಹೇಳುವುದೇ ಇಲ್ಲ ಅವನು, ರಜತಗಿರಿ ಗೊಡೆಯನ ಕುಮಾರನೇ ಅಂತ ಹೇಳ್ತಾನೆ. ಬೆಳ್ಳಿಯ ಬೆಟ್ಟದ ಒಡೆಯ ಯಾರು ಅಂದರೆ ಈಶ್ವರ, ಅವನ ಮಗ ಯಾರು ಅಂದರೆ ಗಣಪತಿ ಅಂತ ಹೇಳಿ. ಇದು ಅದಕ್ಕೋಸ್ಕರ ಅವನಿಗೆ ಕುಮಾರವ್ಯಾಸನಿಗೆ ಉಪಮಾಲಂಕಾರ ಚಕ್ರವರ್ತಿ ಅಂತ ಹೇಳಿ ಬಿರುದಿದೆ. ಅದರಿಂದ ಆ ಒಂದು ಪರಿಭಾಷೆಯನ್ನು ನಾವು ಎಲ್ಲರೂ ಕೂಡ ಗಮನಿಸುವುದರ ಮೂಲಕ ಕನ್ನಡದ ನಾಡಿನ ಸೊಬಗಿನ, ಕನ್ನಡ ನಾಡ ಕವಿಗಳ ಮತ್ತು ಕಾವ್ಯಗಳ ಸೊಬಗನ್ನು, ಅವುಗಳ ಮಹತ್ವವನ್ನು, ಅವುಗಳ ಆದರ್ಶವನ್ನು ಎಲ್ಲರಿಗೂ ಕೂಡ ಪ್ರಚುರಪಡಿಸುವುದರ ಮೂಲಕ ಎಲ್ಲರನ್ನೂ ಸಭ್ಯ ನಾಗರಿಕರನ್ನಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಕೂಡ ತಮ್ಮ ಅಳಿಲು ಸೇವೆಯನ್ನು ಗಮಕದ ಮೂಲಕ ಸ್ವೀಕರಿಸಬೇಕು, ತೊಡಗಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಪ್ರತ್ಯೇಕವಾದ ಕಾಳಜಿ. ಅದಕ್ಕೆ ಕೂಡ ಎಲ್ಲರೂ ಕೂಡ ನಮ್ಮ ಆತ್ಮೀಯ ಮಿತ್ರರು, ನಿಮ್ಮಂತಹ ಸಜ್ಜನರು ಕೂಡ ಎಲ್ಲರೂ ಕೂಡ ನನಗೆ ಸಹಪಾಠಿಗಳಾಗಿ, ಎಲ್ಲರೂ ಸಹವರ್ತಿಗಳಾಗಿ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಆ ರೀತಿಯ ಪ್ರಕಾರದಿಂದಲೇ ನಾಡಿಗೆ ಹೆಸರಾಂತ ಗಮಕ ಜೋಡಿ ಅಂದರೆ ಮತ್ತೂರು ಕೃಷ್ಣಮೂರ್ತಿಗಳು ಮತ್ತು ಹೊಸಳ್ಳಿ ಕೇಶಮೂರ್ತಿಗಳು ಅಂತ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತು. ಅದರ ನಿಟ್ಟಿನಲ್ಲಿ ನಂತರ ಬರುವ ಸನತ್ ಕುಮಾರ್ ಅವರು ಇರ್ಬೋದು, ಮಾರ್ಕಂಡೇಯ ಅವಧಾನಿಗಳು ಎಲ್ಲರೂ ಹಿರಿಯರಲ್ಲೇ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನಾವೊಂದು ಸಣ್ಣ ಪ್ರಯತ್ನವನ್ನು, ಉತ್ತಮ ಗಮಕಿಗಳಾಗಲು ಪ್ರಯತ್ನಿಸ್ತಿದ್ದೇವೆ ಅಂತ ಒಂದು ಉತ್ತಮ ಸಾಧನೆಯನ್ನು ಮಾಡೋದ್ರಲ್ಲಿ ತೊಡಗಿಸ್ಕೊಳ್ತಿದ್ದೀವಿ ಅಂತ ಹೇಳಿ ಅತ್ಯಂತ ವಿನಯದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಗಮಕ, ಈಗ ಸಂಗೀತ ಆಗಬೇಕು, ಗಮಕ ಕಲಿಬೇಕು ಅಂದ್ರೆ ಆ ವ್ಯಾಕರಣ ಶಾಸ್ತ್ರ, ಸಂಗೀತದ ಒಂದು ಆ ತಳಪಾಯ ಇದ್ರೆ ಮಾತ್ರ ಗಮಕಿಗಳಾಗೋದು. ಹೌದು 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 ಹೌದು. ಈ ನಿಟ್ಟಿನಲ್ಲಿ ತಮ್ಮ ಸಲಹೆ ಏನು? ಮೇಡಮ್, ನಾನು ಗಮಕಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆ ಎಲ್ಲ ಸಂಗೀತ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಕಾಲಿರಿಸಿದ್ದು. ಯಾಕೆಂದರೆ ಗಮಕದ ಮುಂದುವರೆದ ಭಾಗ ಸುಗಮ ಸಂಗೀತ, ಗಮಕಕ್ಕೆ ಪ್ರೇರಣೆಯಾಗುವುದು
ಶಾಸ್ತ್ರೀಯ ಸಂಗೀತ ಅಂತ ಹೇಳಿ. ಶಾಸ್ತ್ರೀಯ ಸಂಗೀತದ ನಿಟ್ಟಿನಲ್ಲಿ ಯಾರು ಕಲಿಕೆಯನ್ನು ಆರಂಭಿಸ್ತಾರೆ ಅವರು ಉತ್ತಮ ಗಾಯಕರಾಗಿ, ಉತ್ತಮ ಕಲಾವಿದರಾಗಿ, ಉತ್ತಮ ಗಮಕಿಗಳಾಗಿ ರೂಪುಗೊಳ್ತಾರೆ ಅಂತ ಹೇಳಿ. ಯಾಕೆಂದರೆ ಕಾವ್ಯದ ಸೊಬಗಿಗೆ, ಅದರ ಅರ್ಥಕ್ಕೆ ಲೋಪವಾಗದ ರೀತಿಯಲ್ಲಿ ರಾಗ ಪ್ರಯೋಗಗಳನ್ನು ಮಾಡಬೇಕು. ಸಂಗೀತದಲ್ಲಿ ರಾಗ ಪ್ರಧಾನ, ಸಾಹಿತ್ಯ ಗೌಣ ಅಂತ ಹೇಳಿ. ಆದರೆ ಗಮಕದಲ್ಲಿ ಸಾಹಿತ್ಯ ಪ್ರಧಾನ, ಸಂಗೀತ ಗೌಣ ಅಂತ. ಅದೇ ಗೌಣ ಅಂದರೆ ಪೂರಕವಾಗಿರಬೇಕು. ಕಾವ್ಯದ ರಸಭಾಸವಾಗದಂತೆ, ಎಲ್ಲೂ ಕೂಡ ಅದಕ್ಕೆ ಅಪಚಾರವಾಗದಂತೆ, ಕಾವ್ಯಕ್ಕೆ ಪದಗಳಿಗೆ ಮಹತ್ವವನ್ನು ಕೊಟ್ಟು ಹಾಡುವುದು ಗಮಕಿಗಳ ಒಂದು ಶ್ರೇಷ್ಠತೆಯ ಒಂದು ಸಾಧನ. ಆದ್ದರಿಂದ ಸಂಗೀತವನ್ನು ಕಲಿತವ ಯಾವುದೇ ಗಮಕಿ ನಿಸ್ಸಂಶಯವಾಗಿ ಒಳ್ಳೆಯ ಗಮಕಿಯಾಗಬಲ್ಲ, ಒಳ್ಳೆಯ ಗಮಕವನ್ನು ಜನತೆಗೆ ಪರಿಚಯಿಸಬಲ್ಲ ಅಂತ ಹೇಳಿ. ಅದರಿಂದ ರಾಗಗಳ ಸ್ವರೂಪವನ್ನು ಕೂಡ, ಎಲ್ಲ ರಾಗಗಳಿಗೂ ಮಹತ್ವವಿದ್ದರೂ ಕೂಡ ಆಯಾಯ ಸನ್ನಿವೇಶಕ್ಕೆ ತಕ್ಕ ಹಾಗೆ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಕಾವ್ಯದ ರಾಗಗಳನ್ನು ಪ್ರಯೋಗಿಸುವುದು ವಿಶೇಷ ಗಮಕಿಯ ಒಂದು ಪರಿಣತೆಯನ್ನು ಸೂಚಕವಾಗಿದೆ. ಆದ್ದರಿಂದ ಪದ್ಯಗಳಿಗೆ ಅನುಭವವಾದ, ಅನುರೂಪವಾದ ವ್ಯಾಖ್ಯಾನವನ್ನು ನೀಡುವ ಸ್ವರೂಪದಲ್ಲಿ ರಾಗಗಳ ಪ್ರಯೋಗವನ್ನು ಮಾಡಿದ್ರೆ ಯಶಸ್ವಿ ಗಮಕಿಯಾಗಬಲ್ಲ, ಯಶಸ್ವಿ ಗಮಕವನ್ನು ನೀಡಬಲ್ಲ ಅಂತ ಹೇಳಿ. ಈಗ ತಾವು ಬೇರೆ ಬೇರೆ ಪ್ರಕಾರದ ಒಂದು ಹೆಚ್ಚು ವಾಚನ ಮಾಡಿದ್ದೀರಿ, 35ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನ ವಾಚನ ಮಾಡಿದ್ದೀರಿ. ಹೌದು. ಕುಮಾರವ್ಯಾಸ ಭಾರತದ ಒಂದು ಉದಾಹರಣೆ ಹೇಳಿದ್ರಿ, ಹಾಗೆ ಬೇರೆ ಇನ್ಯಾವುದಾದ್ರೂ ಹೇಳೋದಕ್ಕೆ ಸಾಧ್ಯನಾ? ನಮ್ಮ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವ್ರದ್ದು ಒಂದು 4-5 ಸಾಲು ನೆನಪಿದೆ. ಯಾಕೆಂದರೆ ಮಧ್ವರಿಗೊಲಿದ ಶ್ರೀಕೃಷ್ಣ ಅಂತ ಹೇಳಿ ಮಧ್ವಾಚಾರ್ಯರ ಬಗ್ಗೆ ಒಂದು ವಿಶೇಷವಾದ ಮಹಾಕಾವ್ಯವನ್ನು ರಚಿಸಿ ಅದು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕಡೆಯೂ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಅದು ಒಂದು ಸಾಂದರ್ಭಿಕ ಒಂದು ಪದ್ಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲೆಲೆ ಮಾನವ ಭೀತಿಯೇತಕೆ ಮೌಲ್ಯಬಹುದು ಮನುಜ ಜನುಮವು. ಎಲೆಲೆ ಮಾನವ ಭೀತಿಯೇತಕೆ ಮೌಲ್ಯಬಹುದು ಮನುಮ ಜನುಮವು. ಶ್ರೇಷ್ಠ ಸಾಧನೈರೇ ಶ್ರೇಷ್ಠ ಸಾಧನೈರೇ ಮೋಕ್ಷವು ಲಭಿಸುವುದು. ಬಹಳ ಸೊಗಸಾಗಿದೆ ಸರ್. ಈಗ ತಾವು ಈ ಗಮಕ ಕಲೆಯ ಜೊತೆಗೆ ಪತ್ರಕರ್ತರು ಕೂಡ. ಆ ಪತ್ರಿಕಾ ವೃತ್ತಿ ಅಥವಾ ಗಾಯನ ಎರಡು ತಗೊಂಡ್ರೆ ಬೇರೆ ಬೇರೆ ಆಯಾಮಗಳು ಅಂತ ಹೇಳ್ಬೋದು. ಹೇಗೆ ಆ ಪತ್ರಕರ್ತರು ಇದನ್ನ ಮಾಡಿಕೊಂಡು ಹೇಗೆ ತಾವು? ಮೇಡಮ್, ಪತ್ರಿಕಾ ರಂಗ ತುಂಬ ಸೂಕ್ಷ್ಮವಾದದ್ದು, ಪ್ರಖರವಾದದ್ದು. ನನ್ನ ಉದ್ದೇಶ ಪತ್ರಕರ್ತನಾಗಿ ಏನಿತ್ತು ಅಂದರೆ ಈ ಸಾಹಿತ್ಯದ ಬಗ್ಗೆ, ಲಲಿತ ಕಲೆಗಳ ಬಗ್ಗೆ, ಸಂಗೀತದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ. ಆದ್ದರಿಂದ ನಾನು ಹಲವಾರು ಪತ್ರಿಕೆಗಳಲ್ಲಿ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡ್ಬಂದಿದ್ದೀನಿ. ಈಗಲೂ ಕೂಡ ಸಕ್ರಿಯನಾಗಿದ್ದೀನಿ ಹಿರಿಯ ಪತ್ರಕರ್ತನಾಗಿ. ನಾನು ಪ್ರತಿನಿಧಿಸಿದ್ದ ನುಡಿ ಭಾರತಿ ಅಂತ ಹೇಳಿ ಅಲ್ಲೊಂದು 15 ವರ್ಷ ಕೆಲಸ ಮಾಡಿದ್ದೀನಿ. ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾದರೂ ಕೂಡ ಹೆಚ್ಚಿನ ಮಹತ್ವ ನೀಡಿ, ಹೆಚ್ಚಿನ ವ್ಯಾಖ್ಯಾನವನ್ನು, ಅವರ ಹೇಳಿಕೆಗಳನ್ನು ಬರೆಯುವುದರ ಮೂಲಕ ಜನರಿಗೆ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಬೇಕು ಅಂತ ಹೇಳಿ ನನ್ನ ಒಂದು ಮನೋಭಾವನೆಗೆ, ನನ್ನ ರೀತಿಯ ಒಂದು ಇದಕ್ಕೆ ವ್ಯಾಖ್ಯಾನಕ್ಕೆ ತಕ್ಕಂಗೆ ನಮ್ಮ ಸಂಪಾದಕರು ಕೂಡ ನಮಗೆ ಅತ್ಯಂತ ಸಹಕಾರವನ್ನು, ಪ್ರೋತ್ಸಾಹವನ್ನು ನೀಡಿದ್ರ ಫಲವಾಗಿ ಪತ್ರಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ನೀವು ಭಾವಿಸಿದಾಗೆ ಎಲ್ಲ ಒಂದು ಸಣ್ಣ ಕಾಲಮ್ ಬರ್ಬೋದು ಅಷ್ಟೇ ಹೊರತು ತುಂಬ ವೈಡಾಗಿ ಬರೋದು ತುಂಬ ಅಪರೂಪ.
ಆದ್ರಿಂದ ನನ್ನ ಮಂಡ್ಯ ಜಿಲ್ಲಾ ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲ ಬೆಳವಣಿಗೆಯನ್ನು ಕೂಡ ಪತ್ರಿಕೆಗಳಲ್ಲಿ ಅತ್ಯಂತ ದೀರ್ಘವಾಗಿ ವಿವರವಾಗಿ ಪ್ರಕಟಿಸಿದ್ದೀನಿ ಅಂತ ಹೆಮ್ಮೆ ಕೂಡ ಇದೆ. ಅದೇ ರೀತಿ ನಾವು ಶಿವಮೊಗ್ಗದಲ್ಲಿ ಸುಗಮ ಸಂಗೀತ ಸಮ್ಮೇಳನ ಮಾಡಿದಾಗ ಅದರ ಒಂದು ಸಂಪೂರ್ಣ ಸಮಗ್ರ ವರದಿಯನ್ನ ನಮ್ಮ ಪತ್ರಿಕೆ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ಪತ್ರಿಕೆಗಳಿಗೆ ಅದನ್ನ ಪ್ರಸಾರಿಸಿ, ಅದು ಡೆಕ್ಕನ್ ಹೆರಾಲ್ಡಲ್ಲೂ ಕೂಡ ನಾವು ಏನು ಬರೆದಿದ್ದೆ ಅದನ್ನ ಪ್ರಕಟ ಮಾಡೋದ್ರ ಮೂಲಕ ಈ ಸಂಗೀತ ಕಲೆಗಳಿಗೆ, ಸುಗಮ ಸಂಗೀತ ಅಭ್ಯಾಸಿಗಳಿಗೆ, ಸಾಹಿತ್ಯ ಪ್ರಿಯರಿಗೆ, ಸಾಹಿತ್ಯ ರಸಿಕರಿಗೆ ಒಳ್ಳೆ ಉತ್ತೇಜನವನ್ನ ಕೊಡ್ತು. ಈ ರೀತಿಯಾಗಿ ನನ್ನ ಪತ್ರಿಕಾ ಒಂದು ಧರ್ಮ ಪ್ರಾಮಾಣಿಕವಾಗಿ ಪಾಲನೆಯಾಗಿದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಕುವೆಂಪು ರಾಮಾಯಣದ ಬಗ್ಗೆ ಒಂದಷ್ಟು ಏನಾದರೂ ಹೇಳಕ್ ಸಾಧ್ಯ? ಏನು ಅಂದರೆ, ನಮ್ಮ ಒಂದು ಮೈಸೂರು ಆಕಾಶವಾಣಿಲಿ ಕುವೆಂಪು ರಾಮಾಯಣ ದರ್ಶನದ ಒಂದು ನಮ್ಮ ಭಾಗ ವಾಚನ ವ್ಯಾಖ್ಯಾನ ಮುದ್ರಿತವಾಗಿದೆ. ಅದು ಅತ್ಯಂತ ಪ್ರಖರವಾಗಿ ಮಾಡಿದ್ದೀವಿ. ಇದ್ರದ್ದು ಶ್ರೀ ಸಂಪುಟದಿಂದ ಆಯ್ಕೆ ಮಾಡಿದ ಒಂದು ಪ್ರಸಂಗವನ್ನು ನಾನು ನಮ್ಮ ಮಿತ್ರರಾದ ಹೆಬ್ರಿಯವರು ವಾಚನ ವ್ಯಾಖ್ಯಾನದ ಸ್ವರೂಪದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯಂತ ಮೆಚ್ಚುಗೆಯನ್ನು ಬಂದಿದೆ. ಎಲ್ಲೋದ್ರೂ ಕೂಡ ನಾವು ಕುವೆಂಪು ರಾಮಾಯಣ ದರ್ಶನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಪ್ತಾಹವನ್ನು ಮಾಡ್ತಾರೆ. ಯಾಕೆಂದರೆ ಕುವೆಂಪು ರಾಮಾಯಣ ದರ್ಶನವನ್ನು ಪ್ರಪ್ರಥಮವಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಅವರ ಕಾವ್ಯವನ್ನು ಆನೆಯ ಮೇಲೆ ಇಟ್ಟು ಮೆರವಣಿಗೆ ಮಾಡಿದ ಅತ್ಯಂತ ಶ್ರೇಷ್ಠ ಜಿಲ್ಲೆ ಮಂಡ್ಯ. ಆದ್ದರಿಂದ ಅವರು ತಮಗೆ ನೀಡಿದ ಒಂದು ಬೆಳ್ಳಿ ಕರಂಡಕವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಕರ್ನಾಟಕ ಸಂಘದವರಿಗೆ ಕೊಟ್ಟು ನಿರಂತರವಾಗಿ ಪ್ರತಿ ವರ್ಷವೂ ಗಮಕ ಸ್ಪರ್ಧೆಯನ್ನು, ರಾಮಾಯಣ ದರ್ಶನದ ಗಮಕ ಸ್ಪರ್ಧೆಯನ್ನು ನಡೆಸಬೇಕು ಅಂತ ಹೇಳಿ ಹಾರೈಸಿ ಅದನ್ನ ಕೊಟ್ಟಿದ್ದಾರೆ. ಅದು ಇಂದಿಗೂ ಕೂಡ ಕರ್ನಾಟಕ ಸಂಘದಲ್ಲಿ ಇದೆ, ನಿರಂತರವಾಗಿ ಅದನ್ನ ನಡೀತಾ ಇದೆ. ನಮ್ಮ ಹೆಗ್ಗಳಿಕೆ ಏನಂದ್ರೆ ಆ ಕರಂಡಕವನ್ನು ನಾನು ಕೂಡ ಒಮ್ಮೆ ಗೆದ್ದಿದ್ದೇನೆ ಅಂತೇಳಿ ಈ ರಾಮಾಯಣ ದರ್ಶನವನ್ನು ವಾಚನವನ್ನು ಮಾಡಿ ನಾನೇ ಗೆದ್ದಿದ್ದೇನೆ. ನಾನೇ ಅಲ್ಲೇ ಕೂಡ ತೀರ್ಪುಗಾರರಾಗಿ ಕೂಡ ಭಾಗವಹಿಸಿದ್ದೇನೆ. ಅದೇನಂದ್ರೆ ಗಮಕ ವಿಷಯ ಬಂದಾಗ ಯಾವುದೇ ಕಾರ್ಯಕ್ರಮ ಗಮಕ ಇದ್ದರೂ ಕೂಡ ನಾನು ಸ್ಪರ್ಧಿಯಾಗಲು ಇಚ್ಛಿಸ್ತೇನೆ. ಏಕೆಂದರೆ ಕೇಳಿ ಕಲಿಯುವುದು ಹಲವಾರು ಪ್ರಸಂಗಗಳಿರುತ್ತೆ. ಆದ್ದರಿಂದ ನಿರಂತರ ಕಲಿಕೆ ಎಂಬುದು ತುಂಬ ಅಗತ್ಯ ಗಮಕಿಗಳಿಗೆ. ಅದರಿಂದ ನಾನು ಒಬ್ಬ ಆಸಕ್ತ ಸ್ಪರ್ಧಿಯಾಗಿ ಯಾವುದೇ ಬಹುಮಾನದ ನಿರೀಕ್ಷೆ ಇಲ್ಲದೆ, ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತವಲ್ಲದೆ ಗಮಕ ಸ್ಪರ್ಧಿಯಾಗಿ ನಾನು ಅಲ್ಲಿ ಪ್ರತಿಯೊಂದು ಇದು ಮಾಡ್ತೀನಿ. ಆಮೇಲೆ ನನ್ನ ಯಾವುದೇ ಕಾರ್ಯಕ್ರಮ, ಸುಗಮ ಸಂಗೀತ ಆಗಲಿ, ಭಕ್ತಿಗೀತೆ ಕಾರ್ಯಕ್ರಮಗಳಾಗಲಿ ಆರಂಭವಾದರೂ ಕೂಡ ಅದರ ಆರಂಭಿಕ ಪ್ರಥಮ ಪದ್ಯನೇ ಗಮಕ ಪದ್ಯ. ಅದ್ರ ಗಮಕ ಪದ್ಯದಿಂದನೇ ನಾನು ಕಾರ್ಯಕ್ರಮವನ್ನು ಆರಂಭಿಸಿ ದೇವತಾ ಸ್ತುತಿಯನ್ನು ಮಾಡಿ ತನ್ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪರಿಪಾಠವನ್ನು ಇಂದಿಗೂ ಕೂಡ ಸತತ 40 ವರ್ಷಗಳಿಂದ ಮುಂದುವರಿಸ್ಕೊಂಡು. ಸಂತೋಷ ಸರ್. ಈಗ ಏನಾಗತ್ತೆ, ಸಾಮವೇದ ಅಥವಾ ಗಮಕ ಅಂತಂದಾಗ ಒಂದು ಹಿಂದೂ ಸಂಪ್ರದಾಯದ ಒಂದು ಹಾದಿಯಲ್ಲಿ ತಗೊಳ್ತೀವಿ. ತಾವು ಕ್ರಿಶ್ಚಿಯನ್ರ ಒಂದು ಸ್ವರ್ಗಸ್ಥರ ಹಾರಿಗೂ ಕೂಡ ಸ್ವರ ಸಂಯೋಜನೆ ಮಾಡಿದ್ದೀವಿ. ನಲ್ಲಿ 5 ವರ್ಷ ಪ್ರಸಾರ ಆಗಿದೆ ಅಂದ್ರೆ ಬಹಳ ದೊಡ್ಡ ವಿಷಯ. ಅದ್ರ ಬಗ್ಗೆ ಸ್ವಲ್ಪ ಹೌದು ಮೇಡಮ್, ನಮ್ಮ ಹಿರಿಯ ಸಹೋದರ ಕಿರಣ್ ಕುಮಾರ್ ಅಂತ ಹೇಳಿ ಮದ್ರಾಸ್ನಲ್ಲಿ ಇದ್ರು. ಹಾಗಾಗಿ ನಾನು 1977 1997ರಲ್ಲಿ ಸಾಮಾನ್ಯ ನನ್ನ ಎಲ್ಲ ರೆಕಾರ್ಡಿಂಗ್ಗಳು ಕೂಡ ಮದ್ರಾಸ್ಗೆ ನಾನು ಹೋಗ್ತಾ ಇದ್ದೆ. ಯಾಕೆಂದರೆ ಇಲ್ಲಿ ದೂರದರ್ಶನ ಕೇಂದ್ರ ಇತ್ತಿಲ್ಲ. ಏನೇ ಆಕಾಶವಾಣಿ ಆಗಲಿ ದೂರದರ್ಶನವಾಗಲಿ ಅಲ್ಲಿ ಕಾರ್ಯಕ್ರಮ ನೀಡಬೇಕಾದ್ರೆ ಧ್ವನಿಯಲ್ಲಿ ಪಾಸಾಗಬೇಕು ಅಂದರೆ ಧ್ವನಿ ಪರೀಕ್ಷೆಯಲ್ಲಿ ಅದು ಮದ್ರಾಸ್ಗೆ ಹೋಗಬೇಕಾಗಿತ್ತು. ಅದರಿಂದ ಮದ್ರಾಸು ಕೇಂದ್ರೀಕೃತವಾಗಿತ್ತು. ಅಲ್ಲಿ ನಾನು ಪ್ರಪ್ರಥಮವಾಗಿ ಮದ್ರಾಸ್ನಲ್ಲಿ ಒಂದೇ ಸರಿಗೆ ಕರ್ನಾಟಕದವ್ರಿಂದ ಭಾರಿ ಹಿಂಜರಿಕೆ ಅಲ್ಲಿ ಮದ್ರಾಸ್ನವ್ರಿಗೆ. ಆದರೂ ಕೂಡ ಪ್ರಪ್ರಥಮ ಪ್ರಯತ್ನದಲ್ಲೇ ಬಿ ಹೈ ಗ್ರೇಡ್ ಗಳಿಸಿ ಧ್ವನಿ ಪರೀಕ್ಷೆಯಲ್ಲಿ ಆಕಾಶವಾಣಿಯಲ್ಲಿ ಪಾಸಾದೆ. ತುಂಬ ಕುತೂಹಲದ ಸಂಗತಿ ಅಂದರೆ, ತುಂಬ ಖುಷಿಯಾದ ಸಂಗತಿ ಅಂದರೆ, ನನ್ನ ಧ್ವನಿ ಪರೀಕ್ಷೆ ಮಾಡಿದವರು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಗಾಯಕ ಡಾಕ್ಟರ್ ಪಿ ಬಿ ಶ್ರೀನಿವಾಸ್. ಅದರಿಂದ ಅವರು ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕೂಡ ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರು ಮದ್ರಾಸ್ನಲ್ಲಿ. ಯಾಕೆಂದರೆ ನಮ್ಮ ಅಣ್ಣ, ನಮ್ಮ ಸಹೋದರ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗಿಯಾಗಿದ್ರು. ನಾಟಕ, ಸಿನಿಮಾ, ಧಾರಾವಾಹಿಗಳು ಎಲ್ಲತ್ರೊಳಗೂ ಕೂಡ ಸಕ್ರಿಯರಾಗಿದ್ದರು. ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ.
ಅದರಿಂದ ಆ ಒಂದು ಹಿನ್ನೆಲೆಯ ಒಂದು ಅವರ ಒಂದು ಪ್ರಭಾವದ ಒತ್ತಾಸೆಯಲ್ಲಿ ಮದ್ರಾಸ್ಗೆ ಹೋಗಿ ಮದ್ರಾಸ್ ಕನ್ನಡಿಗರ ಸಂಘದಲ್ಲಿ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಾದ KS ನರಸಿಂಹಸ್ವಾಮಿರವರ ರಾಯರು ಬಂದವರು ಮಾವನ ಮನೆಗೆ ಗೀತೆ ಇದೆಯಲ್ಲ, ಅದನ್ನ ವಿಶೇಷ ರಾಗ ಸಂಯೋಜನೆಯಲ್ಲಿ ಧ್ವನಿಪಡಿಸಿ ಅಲ್ಲಿನ 2.5 ಲಕ್ಷ ಕನ್ನಡಿಗರ ಒಂದು ಮೆಚ್ಚುಗೆಯನ್ನು ಗಳಿಸಿದ್ದೀವಿ. ಅದು ತುಂಬ ಹೆಮ್ಮೆಯ ವಿಷಯ. ಹಾಗಾಗಿ ಅವರ ಪರಿಚಯ ಆಗಿ ನಾನು ಕ್ರಿಶ್ಚಿಯನ್ ರೆಕಾರ್ಡಿಂಗಿಗೋಸ್ಕರ ಮಡ್ರಾಸ್ನಲ್ಲಿ ರೆಕಾರ್ಡ್ ಎಲ್ಲ ಮಾಡಿದ್ರು. ಅವರು ಹೆನ್ರಿ ಪ್ಯಾಟ್ರಿಕ್ ಅಂತ ಹೇಳಿ ತುಂಬ ಶ್ರೇಷ್ಠ ಸಂಗೀತ ನಿರ್ದೇಶಕರು. ಅವರು ನಮ್ಮ ಹಾಡನ್ನು ಕೇಳಿ ತುಂಬ ಸಂತೋಷವಾಗಿ ಒಂದು ಹಾಡು ಹೇಳಿಸ್ತೀನಿ ಅಂತ ಹೇಳಿದ್ದರು. 2 ಹಾಡನ್ನು ಹಾಡಿಸಿ ಅದು ನಿರಂತರವಾಗಿ ಸಿಲೋನ್ನಲ್ಲಿ 5 ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರವಾಯಿತು. ಈಗ ಎಲ್ಲಿ ಹೋದ್ರೂ ಕೂಡ ಮಡ್ರಾಸ್ಗೆ ನಾನು ಹೋದರೆ ರಾಯರು ಬಂದರು ಮಾವನ ಮನೆಗೆ ಹಾಡಿನ ಗಾಯಕ ಅಂತಲೇ ನನಗೆ ಗುರುತಿಸೋದು. ಅಷ್ಟು ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಈ ಮಾಮೂಲಿ ಈ C. ಅಶ್ವಥ್ ಅವರು ಮೈಸೂರು ರಂಗಸ್ವಾಮಿ ಅವರು ಸಂಯೋಜನೆ ಮಾಡಿದಾರಲ್ಲ, ಅದಕ್ಕಿಂತ ವಿಭಿನ್ನವಾದ ಸ್ವರದಲ್ಲಿ ಬೇರೆ ರಾಗದಲ್ಲಿ ನನ್ನದೇ ಆದ ಒಂದು ಮಟ್ಟಿನಲ್ಲಿ ರಾಗ ಸಂಯೋಜಿಸಿ ಅದು ಅಷ್ಟೊಂದು ಪಾಪ್ಯುಲಾರಿಟಿ ಆಗಿದೆ. ಅದಕ್ಕೆ R. ಎನ್. ಜಯಗೋಪಾಲ್ರವರು ತುಂಬ ಸಂತೋಷಪಟ್ಟು ಅವ್ರದ್ದು ನನ್ನ ಗಮಕ ಕಾರ್ಯಕ್ರಮವನ್ನು ಅವ್ರದ್ದೇ ಒಂದು ಸಂಸ್ಥೆಯಲ್ಲಿ ಏರ್ಪಡಿಸಿದ್ರು R. ಎನ್. ಜಯಗೋಪಾಲ್ ಅವರು ಮಡ್ರಾಸ್ನಲ್ಲಿ. ಹಾಗಾಗಿ ಅಲ್ಲಿ ನಾನು ಕರ್ಣ ಕುಂತಿ ಸಂವಾದ ಅಂತ ಹೇಳಿ ನಮ್ಮ ಉದ್ಯೋಗ ಪರ್ವದ ಒಂದು ಸಂಧಿಯನ್ನು ಆಯ್ಕೊಂಡು ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಮಾಡಿದೆ. ಅದು ಇಂದಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಅತ್ಯಂತ ಹಸಿರಾಗಿ ಇದೆ. ಯಾಕೆಂದರೆ R. ಎನ್. ಜಯಗೋಪಾಲ್ ಅಂತ ಮಹಾ ಶ್ರೇಷ್ಠ ಕಲಾವಿದರು, ಕವಿಗಳು, ಸಾಹಿತಿಗಳು ನನ್ನ ಒಂದು ಗಮಕ ಕಾರ್ಯಕ್ರಮಕ್ಕೆ ಸತತ 2 ಗಂಟೆಗಳ ಕಾಲ ನಿರಂತರವಾಗಿ ಸ್ಪಂದಿಸಿ ಉತ್ತೇಜಿಸಿದ್ದು ತುಂಬ ಖುಷಿಯ ಸಂಗತಿ. ನಮ್ಮೊಂದಿಗೆ ಸ್ವಲ್ಪ ಹಾಡು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಡೆಫಿನೆಟ್ಲಿ. ನಾಡಿನ ಪ್ರಖ್ಯಾತ ಸಾಹಿತಿ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಒಂದು ವಿಶೇಷವಾದ ಒಂದು ಗಾಯನವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ತನ್ನ ನೀತ ಕೊಳಲಿಗೆ ತನ್ನನೀತ ಕೊಳಲಿಗೆ ರಾಗತೇತ್ತ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ, ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ, ಅನ್ನ ಕೊಟ್ಟ ಭಕ್ತಗೆ ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ, ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಹಾಲು ಕೊಟ್ಟ ವಿದುರಗೆ ಬಾಳು ಕೊಟ್ಟ ಮಾಧವ, ಹಾಲು ಕೊಟ್ಟ ವಿದುರಗೆ ಬಾಳು ಕೊಟ್ಟ ಮಾಧವ, ದೇಹ ಕೊಟ್ಟ ಮಣ್ಣಿಗೆ ದೇಹ ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ, ದೇಹ ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ
ಮಾತು ಕೊಟ್ಟ ಮಾಧವ ತನ್ನ ನೀತ ಕೊಳಲಿಗೆ, ತನ್ನ ನೀತ ಕೊಳಲಿಗೆ ರಾಗತೇತ್ತ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಮಾತು ಕೊಟ್ಟ ಮಾಧವ, ಮಾತು ಕೊಟ್ಟ ಮಾಧವ, ಮಾತು ಕೊಟ್ಟ ಮಾಧವ. ಬಹಳ ಸೊಗಸಾಗಿದೆ ಸರ್. ಕೇಳ್ತಾ ಇದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ, ಅಷ್ಟು ಸೊಗಸಾಗಿ ಹಾಡಿದ್ರು. ಕೃಷ್ಣನ ಹಾಡು ಅಂದ ತಕ್ಷಣ ಅದು ಇನ್ನೊಂದು ಪ್ರಪಂಚನೇ ಬೇರೆ, ಒಂದು ಕಾಲ್ಪನಿಕ ಪ್ರಪಂಚಕ್ಕೆ ಬಿಟ್ಟೋಗ್ತೀವಿ. ಅದರಲ್ಲಿ ತಮ್ಮ ಸಂಗೀತದ ಅದರೊಂದಿಗೆ ಬೆರೆತಾಗ ಇನ್ನು ಆ ಪ್ರಪಂಚನೇ ಬೇರೆ ಅಂತ ಹೇಳ್ಬೋದು. ಇದು ಕ್ರಿಶ್ಚಿಯನ್ ಬಾಂಧವರಿಗಾಗಿ ಹಾಡಿದ್ದು ಅಂತ ಹೇಳಿದ್ರಲ್ಲ, ಅದರದ್ದು ಒಂದೇ ಹೇಳಕ್ ಸಾಧ್ಯ ಇದ್ರೆ. ಹೇಳ್ತೀನಿ. ದೇವರ ಮಹಿಮೆಯ ಸಾರಿರಿ, ಅದ್ಭುತ ಕಾರ್ಯವ ನೋಡಿರಿ. ದೇವರ ಮಹಿಮೆಯ ಸಾರಿರಿ, ಅದ್ಭುತ ಕಾರ್ಯವ ನೋಡಿರಿ. ಜೀವದ ಜಲವ ನಿಮ್ಮಲ್ಲಿ ಹರಿಸುತ್ತ ಶುದ್ಧಿಯ ಮಾಡುವನು, ಜೀವದ ಜಲವ ನಿಮ್ಮಲ್ಲಿ ಹರಿಸುತ್ತ ಶುದ್ಧಿಯ ಮಾಡುವನು. ದೇವರ ಮಹಿಮೆಯ ಸಾರಿರಿ, ಅದ್ಭುತ ಕಾರ್ಯವ ನೋಡಿರಿ. ಅಂದದ ಜಗವನು ಚಂದದ ಜಗವನು ತಾನಾಗಿ ಸೃಷ್ಟಿಸಿದ, ಜೀವದ ಜಲವನು ಕೈಯಲ್ಲಿ ಹಿಡಿಯುತ್ತ ಹವ್ವಾಳ ವಂಚಿಸಿದ. ದೇವಕೋಪಾಲನು ಗಾಲೆ ಈಶಾನನು ನಾಡಲ್ಲಿ ಚಿಂತಿಸಿದ. ದೇವರ ಮಹಿಮೆಯ ಸಾರಿರಿ, ಅದ್ಭುತ ಕಾರ್ಯವ ನೋಡಿರಿ. ಜೀವದ ಜಲವ ನಿಮ್ಮಲ್ಲಿ ಹರಿಸುತ್ತ ಶುದ್ಧಿಯ ಮಾಡುವನು, ಜೀವದ ಜಲವ ನಿಮ್ಮಲ್ಲಿ ಹರಿಸುತ್ತ ಶುದ್ಧಿಯ ಮಾಡುವನು. ದೇವರ ಮಹಿಮೆಯ ಸಾರಿರಿ, ಅದ್ಭುತ ಕಾರ್ಯವ ನೋಡಿರಿ. ಬಹಳ ಸೊಗಸಾಗಿತ್ತು ಸರ್. ಈಗ ಹೊಸದಾಗಿ ಸಂಗೀತ ಕಲಿಯೋರ್ಗೆ ಅಥವಾ ಗಮಕವನ್ನ ಕಲಿಯೋರ್ಗೆ ತಮ್ಮ ಸಲಹೆ ಏನು? ಮೇಡಮ್, ಎಲ್ಲರಲ್ಲೂ ಕೂಡ ಅಭಿಜಾತವಾದ ಒಂದು ಕಲೆ ಅಡಗಿರುತ್ತೆ ಅಂತ ಹೇಳಿ ಅದನ್ನ ಹೊರತೆಗೆದು ಜನರಿಗೆ ಪರಿಚಯಿಸುವ ಕಾರ್ಯವನ್ನ ಎಲ್ಲ ಕಲಾವಿದರು ಕೂಡ, ಹಿರಿಯ ಕಲಾವಿದರು, ಇನ್ನಿತರ ಎಲ್ಲ ಗಾಯಕ ಗಾಯಕಿಯರು ಕೂಡ, ಸಂಯೋಜಕರು ಕೂಡ ಕಾಳಜಿಯಿಂದ ಮಾಡಬೇಕು. ಹಾಗಾಗಿ ನಾವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶಂಕರ ಸಂಗೀತ ಶಾಲೆ ಅಂತ ಹೇಳಿ ಒಂದು ವಿಶೇಷವಾದ ಸಂಗೀತ ಶಾಲೆಯನ್ನು ತೆಗೆದು ತನ್ಮೂಲಕ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಗಮಕ ಕಲೆಗಳನ್ನು ಎಲ್ಲರಿಗೂ ಕೂಡ ಕಲಿಸ್ಕೊಡೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪ್ರತಿಯೊಂದು ಶಾಲೆಗಳಿಗೂ ಕೂಡ ಭೇಟಿ ನೀಡಿ ಅವರ ಪಠ್ಯದ ಪುಸ್ತಕದಲ್ಲಿರುವ ಗಮಕ ಪದ್ಯಗಳನ್ನು ವಾಚನ ಮತ್ತು ವ್ಯಾಖ್ಯಾನ ಮಾಡಿ ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಸಾಮೂಹಿಕವಾಗಿ ಈ ಗಮಕ ಸಾಹಿತ್ಯದ ಬಗ್ಗೆ, ಕಾವ್ಯಗಳ ಬಗ್ಗೆ ನಿರಂತರವಾದ ಆಸಕ್ತಿಯನ್ನು ಮೂಡಿಸುವುದರಲ್ಲಿ ಸ್ವಲ್ಪ ಕಾರ್ಯಪ್ರವೃತ್ತರಾಗಿದ್ದೀವಿ ಅಂತ ಹೇಳಿ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗಮಕ ಕಲೆ ವ್ಯಾಕರಣ, ಈ ವ್ಯಾಕರಣ ಬಹಳ ಬಹಳ ಮುಖ್ಯ ಗಮಕ ಕಲೆಯಲ್ಲಿ. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಹಳೆಗನ್ನಡ ಒಂದು ಇದನ್ನ ಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ವ್ಯಾಕರಣದ ಜ್ಞಾನ ಭಾಷಿಕ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಏನಂದ್ರೆ ಗಮಕ ವಾಚನಕ್ಕೆ ಪೂರಕವಾಗಿ ವ್ಯಾಖ್ಯಾನ ಸ್ವರೂಪ ಇರಬೇಕು ಅಂತ ಹೇಳಿ
ವ್ಯಾಖ್ಯಾನ ಮಾಡುವುದು ಬಹಳ ಕಷ್ಟದ ಕೆಲಸ. ಯಾಕೆಂದ್ರೆ ಗಮಕ್ಕಿಗಿಂತ ಗಮಕ ವ್ಯಾಖ್ಯಾನಕಾರ ಅಧಿಕವಾಗಿ ಗ್ರಹಿಸುವ ಶಕ್ತಿಯನ್ನ ಹೊಂದಿರಬೇಕಾಗುತ್ತೆ. ವಿವಿಧ ಕೋನಗಳಲ್ಲಿ ತನ್ನ ಅನಿಸಿಕೆಯನ್ನ ಮತ್ತು ಕಾವ್ಯದ ಪ್ರಭಾವವನ್ನ, ಅಂತರ್ಗತವಾದ ಒಂದು ಉದ್ದೇಶವನ್ನ ಜನರಿಗೆ ಆಕರ್ಷಕ ರೀತಿಯಲ್ಲಿ ಹೇಳುವ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡು ಬರಬೇಕಾಗುತ್ತೆ. ಆದ್ರಿಂದ ಆ ವ್ಯಾಖ್ಯಾನಕಾರ ಅನೇಕ ನಿಟ್ಟಿನಲ್ಲಿ ಅಧ್ಯಯನಶೀಲರಾಗಿರ್ಬೇಕು, ಅನೇಕ ವಿಷಯಗಳನ್ನ ತಿಳಿದುಕೊಂಡಿರ್ಬೇಕು. ವ್ಯಾಕರಣ ಆಗಿರ್ಬೋದು, ಸಂಗೀತದ ಕಲೆ ಆಗಿರ್ಬೋದು, ಸಾಹಿತ್ಯದ ಬಗ್ಗೆ, ಆಮೇಲೆ ಮಾಹಿತಿ ಪ್ರಸಕ್ತ ಸನ್ನಿವೇಶಗಳ ಜ್ಞಾನಗಳ ಪ್ರಾಪಂಚಿಕ ಮಾಹಿತಿಯನ್ನು ಕೂಡ ಹೊಂದಿರಬೇಕು. ಅದರಿಂದ ಅತ್ಯಂತ ಅಧ್ಯಯನಶೀಲರಾಗಿದ್ದ ವ್ಯಕ್ತಿಗಳು ಉತ್ತಮ ಗಮಕ ವ್ಯಾಖ್ಯಾನವನ್ನ ಮಾಡ್ತಾರೆ. ಅದರಿಂದ ಎಲ್ಲರೂ ಕೂಡ ನಿರಂತರವಾಗಿ ಅಧ್ಯಯನಶೀಲರಾಗಬೇಕು ಅಂತ ಹೇಳಿ ನನ್ನ ಒಂದು ವಿನಮ್ರವಾದ ಮನವಿಯನ್ನ ಮಾಡ್ತಾರೆ. ತಮ್ಮ ಒಂದು ಕಲಾ ಸಂಸ್ಥೆಯನ್ನ ಕಟ್ಕೊಂಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮೇಡಮ್, ನಾನು ಮಂಡ್ಯ ಜಿಲ್ಲೆಗೆ 1985ರಲ್ಲಿ ಬಂದೆ. ಆ ಬಂದ ವರ್ಷದಲ್ಲೇ ಕೂಡ ನಾವು ಶ್ರೀರಂಜನಿ ಕಲಾ ವೇದಿಕೆ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಆರಂಭಿಸ್ತೀವಿ. ನಮ್ಮ ವೇದಿಕೆಯ ಉದ್ದೇಶ ಏನು ಅಂದರೆ, ಕಲೆ ಮತ್ತು ಕಲಾವಿದರನ್ನ ಗುರುತಿಸಿ ಗೌರವಿಸಿ ತನ್ಮೂಲಕ ಕಲೆಯನ್ನ ಎಲ್ಲೋ ಕಡೆಯೂ ಪ್ರಚರಿಸುವುದು ನಮ್ಮ ಪ್ರಮುಖವಾದ ಉದ್ದೇಶ. ಆ ಕಾರಣವಾಗಿ ನಾವು ಹೊಸ ವರ್ಷದ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಆಮೇಲೆ ಯುಗಾದಿ ಪುರಸ್ಕಾರ ಅಂತ ಹೇಳಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯುಗಾದಿ ಪುರಸ್ಕಾರ ಕಾರ್ಯಕ್ರಮ ಕಲೆ ಮತ್ತು ಕಲಾವಿದರಿಗೆ, ರಾಜಕೀಯ ವಿವಿಧ ಸಾಧಕರಿಗೆ ಮಾತ್ರ ಸೀಮಿತವಾದದ್ದು. ತನ್ಮೂಲಕ ಮಕ್ಕಳಿಗೂ ಕೂಡ ಪ್ರೋತ್ಸಾಹನ ಕೊಡಬೇಕು ಅಂತ ಹೇಳಿ ಆ ಮಕ್ಕಳ ಪ್ರತಿಭಾ ಸ್ಪರ್ಧೆ ಅಂತ ಹೇಳಿ ಅವ್ರಿಗೊಂದು ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ವಿಶೇಷವಾಗಿ ಗಮಕ ಸಪ್ತಾಹಗಳನ್ನು ನಿರಂತರವಾಗಿ ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಪ್ರಮುಖ ಕೇಂದ್ರಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ವಿ. ತನ್ಮೂಲಕ ಸ್ಪರ್ಧೆಗಳನ್ನು, ಆಕರ್ಷಕ ಸ್ಪರ್ಧೆಗಳನ್ನು, ಭಾವಗೀತೆ ಸ್ಪರ್ಧೆ, ದೇವರನಾಮ ಸ್ಪರ್ಧೆ, ಗಮಕ ಸ್ಪರ್ಧೆ, ಆ ಮೂಲಕ ಎಲ್ಲ ಸ್ಪರ್ಧೆಗಳನ್ನ ಹೇಳಿ ಹೊಸ ವರ್ಷದಲ್ಲಿ ಎಲ್ಲ ಸಾಧಕರನ್ನ ಕರೆದು ಗೌರವಿಸಿ ಆ ಫಲಾನುಭವಿಗಳಿಂದನೇ ಕಾರ್ಯಕ್ರಮವನ್ನ ನೀಡಿಸುವ ಒಂದು ಪರಿಪಾಠವನ್ನ ನಿರಂತರವಾಗಿ 35 ವರ್ಷಗಳಿಂದ ನಡೆಸ್ಕೊಂಡಿದ್ವಿ. ಇದಕ್ಕೆ ಅತ್ಯಂತ ಉತ್ತೇಜನವನ್ನು ಕೂಡ ನಮ್ಮ ಮಂಡ್ಯ ಜಿಲ್ಲಾ ಕಲಾ ರಸಿಕರು ನೀಡ್ತಾ ಬಂದಿದ್ದಾರೆ. ಅನೇಕ ಯಶವಂತ ಹಳಬಂಡಿ ಆಗಿರ್ಬೋದು, ಎಲ್ಲ ಉತ್ತಮೋತ್ತಮರನ್ನ ಕರೆಸಿ ನಾವು ಕಾರ್ಯಕ್ರಮವನ್ನ ನೀಡಿಸಿ ಸನ್ಮಾನಿಸಿ ಗೌರವಿಸಿದ್ವಿ. ಆ ಮೂಲಕ ಶ್ರೀರಂಜನಿ ಕಲಾ ವೇದಿಕೆ ಯುಗಾದಿ ಪುರಸ್ಕಾರದ ಮೂಲಕ ಇಡೀ ಮೊದಲು ಯುಗಾದಿ ಪುರಸ್ಕಾರವನ್ನು ಕರ್ನಾಟಕದಲ್ಲಿ ಆರಂಭಿಸಿದ್ದು ನಮ್ಮ ವೇದಿಕೆ ಅಂತಾನೆ. ಯಾಕೆಂದ್ರೆ ಫಸ್ಟ್ ಇದು ಆಂಧ್ರದಲ್ಲಿ ಯುಗಾದಿ ಪುರಸ್ಕಾರ ಅಂತ ಮಾಡ್ತಾ ಇದ್ರು. ಅದನ್ನ ನಾವು ಯುಗಾದಿ ಪುರಸ್ಕಾರ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಹೊಸ ಆಲೋಚನೆಯನ್ನ ತೊಡಗಿಸಿಕೊಂಡು ಅದೊಂದು ಕಾರ್ಯನಿರತವಾಗಿ ತಂದು ಮಾಡ್ತಾ ಇದ್ದೀವಿ. ಎಲ್ಲ ಗಮಕ ಸಪ್ತಾಹಗಳು, ಗಮಕಕ್ಕೆ ಜಾಸ್ತಿ ಪ್ರಾಧಾನ್ಯತೆ ನಮ್ಮ ವೇದಿಕೆ ಕೊಡ್ತಾ ಇರೋದು. ಯಾಕೆಂದ್ರೆ ಸಾಹಿತ್ಯವನ್ನ ಬೆಳೆಸುವ ಒಂದು ಪರಿಪೂರ್ಣವಾದ ಶಕ್ತಿ ಇರುವುದು ಗಮಕ ಕಲೆಗೆ ಮಾತ್ರ. ಕಾವ್ಯಗಳನ್ನ ಉದ್ದೇಶಿಸಿ ಯಾರು ನಿರಂತರವಾಗಿ ಪ್ರಚಾರ ಮಾಡ್ತಾರೆ ಅವರು ಸಾಹಿತ್ಯವನ್ನ ಅತ್ಯುತ್ತಮವಾಗಿ ಬೆಳೆಸ್ತಾ ಇದ್ದಾರೆ ಅಂತಾನೆ ಅರ್ಥ. ಯಾವುದೇ ಸಾಹಿತಿಗಳು ತಮ್ಮ ಪ್ರಚಾರವನ್ನ ಪ್ರಾರಂಭಿಸ್ಬೇಕು ಅಂದ್ರೆ ಅವರು ಗಮಕ ಕಲೆಗಳಲ್ಲಿ ತೊಡಗಿಸ್ಕೊಂಡಿರ್ಬೇಕು ಅಂತ ಹೇಳಿ. ಯಾಕಂದ್ರೆ ಪಂಪನಿಂದ ಕುವೆಂಪುರವರಿಗೆ ಅವ್ರು ಏನು ಸಾಹಿತ್ಯ ಬರೆದ್ರು ಅವರು ಪ್ರಖ್ಯಾತರಾಗಿದ್ದು ರಾಮಾಯಣ ದರ್ಶನ ಮುಖಾಂತರ ಇರ್ಬೋದು, ಕುಮಾರವ್ಯಾಸ, ನಾರಾಯಣಪ್ಪ ಬೇರೆ ಏನೇ ಬರೆದಿದ್ರು ಪ್ರಖ್ಯಾತ ಆಗಿದ್ದು ಕುಮಾರವ್ಯಾಸ ಭಾರತದ ಮುಖಾಂತರನೇ. ಆದ್ರಿಂದ ಅಂದಿನ ಹಿರಿಯರ ಆದರ್ಶವನ್ನ ಸಮರ್ಥಕವಾಗಿ ಬಿಂಬಿಸುವುದು ಮಹಾಕಾವ್ಯಗಳು ಮಾತ್ರ. ಆದ್ರಿಂದ ರಾಮಾಯಣ, ಮಹಾಭಾರತ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ ಎಲ್ಲವನ್ನು ಕೂಡ ಜನತೆ ಅಲಕ್ಷ್ಯ ಮಾಡದೆ ತಿಳಿದುಕೊಂಡು ಅದನ್ನ ತಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡ್ರೆ ಸಭ್ಯ ಸಂಸ್ಕೃತಿಯ ನಾಗರಿಕರಾಗಿ ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನ ಕೊಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನಾವು ಅದನ್ನ ಯುವಕರನ್ನ ಪ್ರಚೋದಿಸ್ಬೇಕು, ಉತ್ತೇಜಿಸ್ಬೇಕು. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ವೇದಿಕೆ ಕೈಗೊಳ್ತಾ ಇದೆ ನಿರಂತರವಾಗಿ. ನಮಗೋಸ್ಕರ ಒಂದೆರಡು ದೇವರ ನಾಮಗಳನ್ನ ಹಾಡ್ಲಿಕ್ಕೆ ಸಾಧ್ಯ? ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ
ಆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ತಾನು ಉಣ್ಣದೆ ಪರರಿಗಿಕದ ಧನ ವಿದ್ಯಾತಕೆ. ಮಾನಹೀನನಾಗಿ ಬಾಳುವ ಮನುಜನ್ಯಾತಕೆ, ತಾನು ಉಣ್ಣದೆ ಪರರಿಗಿಕದ ಧನ ವಿದ್ಯಾತಕೆ. ಮಾನಹೀನನಾಗಿ ಬಾಳುವ ಮನುಜನ್ಯಾತಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಯಾತಕೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಯಾತಕೆ. ಮಾನನೀಯ ಮರೆತ ಮೇಲೆ ಭೋಗವ್ಯಾತಕೆ. ಮಾನನೀಯ ಮರೆತ ಮೇಲೆ ಭೋಗವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಮಾತು ಕೇಳದೆ ಮಲತು ನಡೆವ ಮಕ್ಕಳ್ಯಾತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕೆ. ಮಾತು ಕೇಳದೆ ಮಲೆತು ನಡೆವ ಮಕ್ಕಳ್ಯಾತಕೆ, ಪ್ರೀತಿ ಇಲ್ಲದೆ ಮಲೆತು ನಡೆವ ಅನ್ನವ್ಯಾತಕೆ. ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೆ, ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೆ. ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ಯಾತಕೆ. ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕೆ, ಮನ್ನಣಿಂದ ನಡೆಯದಿರುವ ದೊರೆಯು ಯಾತಕೆ. ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕೆ, ಮನ್ನಣಿಂದ ನಡೆಯದಿರುವ ದೊರೆಯು ಯಾತಕೆ. ಮುನ್ನ ಕೊಟ್ಟು ಪಡೆಯಲಿನ್ನು ಬಯಸಲ್ಯಾತಕೆ, ಮುನ್ನ ಕೊಟ್ಟು ಪಡೆಯಲಿನ್ನು ಬಯಸಲ್ಯಾತಕೆ. ಚೆನ್ನಾದಿ ಕೇಶವನಲ್ಲದ ದೈವವ್ಯಾತಕೆ, ಚೆನ್ನಾದಿ ಕೇಶವನಲ್ಲದ ದೈವವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, 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 ತೀರ್ಥವ್ಯಾತಕೆ. ಇದು ಮನುಷ್ಯನ ಜೀವನ ದರ್ಶನವನ್ನ ಮಾಡಿಸುವ ಒಂದು ವಿಶೇಷವಾದ ಕೃತಿ ಕನಕದಾಸರದು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಈ ಗೀತೆಯನ್ನ ಹಾಡೇ ಹಾಡ್ತೀನಿ. ಖಂಡಿತ ಅವರ ಸಾಕಷ್ಟು ಸಾಹಿತ್ಯಗಳು, ಗೀತೆಗಳು ಒಂದು ನಮ್ಮ ಜನಜೀವನದ ಯಾವುದೇ ಕಾಲ ನಂತರ ಕೂಡ ಅದು ಅವತ್ತಿಗೂ ಕೂಡ ನೂರಾರು ವರ್ಷಗಳ ಹಿಂದೆ ಅದನ್ನ ಸೃಷ್ಟಿ ಮಾಡೋದನ್ನ ಯಾವತ್ತೇ ವರ್ಷ ಅದನ್ನ ತಗೊಂಡ್ರು ಇವತ್ತಿಗೂ ಅದು ಪ್ರಸ್ತುತ ಒಂದು ಸಮಸ್ಯೆ ಅಥವಾ ಜನಜೀವನದ ರೀತಿ ಹೇಗೆ ನಡ್ಕೊಳ್ಬೇಕು ಇದನ್ನೆಲ್ಲ ಬಹಳ ಚೆನ್ನಾಗಿ ಅವರು ವರ್ಣಿಸಿದ್ದಾರೆ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ.
ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರೆದೆ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರೆದೆ ಮೆಟ್ಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗಾನವ ಪಾಡಿದವ 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 ಹರಿಮೂರುತಿ ನೋಡಿದವ ಗಾನವ ಪಾಡಿದವ ಹರಿಮೂರುತಿ ನೋಡಿದವ ತಂಬೂರಿ ಮೀಟಿದವ ಭವಾದಿ ದಾಟಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ 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 ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ದಾಸರ ಒಂದು ರಚನೆಗಳನ್ನ ಕೇಳ್ತಾ ಇದ್ರೆ ಮನಸ್ಸು ಏನೋ ಹೋಗ್ಬಿಡತ್ತೆ. ಆ ಸ್ವರ ಮಾಧುರ್ಯ, ಯಾವ ರೀತಿ ಇರಬೇಕು ಕೇಳುಗರಿಗೆ, ಆ ಸಂಗೀತ ಅಂತ ಹೇಗೆ ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಬಹಳಷ್ಟು ಚೆನ್ನಾಗಿ ಅದರಲ್ಲಿ ವರ್ಣಿಸಿದ್ದಾರೆ. ಈ ಆ ಹಳೆ ಸಾಹಿತ್ಯಗಳಿಗೂ ಈಗಿನ ನವ್ಯ ಕಾವ್ಯಗಳಿಗೂ ಸಾಕಷ್ಟು ಅಜಗದಾಂತರ ವ್ಯತ್ಯಾಸಗಳಿವೆ. ಆ ಸಾಹಿತ್ಯದಲ್ಲಾಗ್ಲಿ ಅದನ್ನು ಬರೆಯೋ ಒಂದು ರೀತಿಯಲ್ಲಾಗ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮೇಡಮ್, ವಿದ್ಯಾರ್ಥಿಗಳಿಗೆ ಕಲಿಸಬೇಕಾದ್ರೆ ಗುರು ಸಾಧನೆಯನ್ನ ಮಾಡಿರ್ಬೇಕು ಅಂತ ಹೇಳಿ, ಗುರುವಿನಲ್ಲಿ ಸಾಮರ್ಥ್ಯವಿದ್ದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಸೂಕ್ತ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಲಾವಿದನಾಗಿ ರೂಪಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿ. ಆದ್ರಿಂದ ಆಯ್ಕೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಗಳು ಗುರುಗಳನ್ನ ಸೂಕ್ತರಾದವರನ್ನ ಆಯ್ಕೆ ಮಾಡ್ಕೋಬೇಕು. ಅದ್ರ ಬಗ್ಗೆ ಅನುಭವವಿರೋರನ್ನ ಸಾಧಕರನ್ನ ಆಯ್ಕೆ ಮಾಡ್ಕೊಂಡ್ರೆ ತನ್ಮೂಲಕ ಸಾಧನೆ ಮಾಡಲು ಪ್ರೇರೇಪಣೆಯನ್ನ ಒದಗಿಸುತ್ತೆ ಅಂತ ಹೇಳಿ. ಅದರಿಂದ ಎಲ್ಲ ಗುರುಗಳು ಕೂಡ ಆ ಪ್ರೀತಿಯಿಂದ ತಮ್ಮಲ್ಲಿರೋ ವಿದ್ಯೆಯನ್ನ ಧಾರೆ ಎರಿಬೇಕು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಥಿಗಳನ್ನ, ಒಳ್ಳೆಯ ಕಲಾವಿದರನ್ನ ರೂಪುಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಪ್ರೀತಿಯನ್ನ, ಪ್ರಾಮಾಣಿಕತೆಯನ್ನ ದುಡ್ಡಿನ ಆಸೆಗೆ ಕಟ್ಟು ಬೀಳದೆ ನಿಜವಾಗಿ ಸಾಂಸ್ಕೃತಿಕ ಪ್ರೀತಿಯನ್ನ ತೋರಿ ವಿದ್ಯಾರ್ಥಿಗಳನ್ನ ರೂಪುಗೊಳಿಸ್ಬೇಕು ಅಂತ ಹೇಳಿ ನನ್ನದೊಂದು ಸಲಹೆ. ಈ ಬರವಣಿಗೆಯನ್ನ ತಗೊಂಡೆ ಹೊಸದೊಂದು ಕವನಗಳಲ್ಲಿ ಬರೆಯೋದನ್ನ ತಗೊಂಡ್ರೆ ಸಾಕಷ್ಟು ಆಯಾಮಗಳಲ್ಲಿ ಬರೀತಾರೆ. ನವ್ಯ ಕವಿತೆಗಳಾದ್ರೂ ಅಥವಾ ಬೇರೆ ಒಂದು ಭಾವಗೀತೆಗಳಾಗ್ಲಿ ಅದನ್ನೇ ಬರೆಯೋದಾದ್ರೂ ಒಂದಷ್ಟು ಕವನಗಳು ಬರೆದಾಗ ಆ ಕವನಕ್ಕೆ ಕೇವಲ ಸಾಹಿತ್ಯ ಅಥವಾ ಭಾವಗಳನ್ನ ತುಂಬಿ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕವಿತೆಗಳು ಬರ್ತವೆ. ಅದರಲ್ಲಿ ಎರಡು ವಿಧ ಅಂದ್ರೆ, ಒಂದು ಹಾಡೋದಕ್ಕೆ ಸೂಕ್ತವಾದಂತಹ ಕವಿತೆಗಳು, ಇನ್ನು ಕೆಲವು ಬರೀ ವಾಚನ ಮಾಡೋದಕ್ಕೆ ಅಂತ ಇರುವಂತಹ ಕವಿತೆಗಳು. ಈ ಹಾಡೋದಕ್ಕೆ ಬರುವಂತಹ ಕವಿತೆಗಳಲ್ಲಿ ಹೇಗಿರ್ಬೇಕು ಅಂತ ಅನ್ನೋದು ತಮ್ಮ ಅಭಿಪ್ರಾಯ? ಮೇಡಮ್, ಎಲ್ಲ ಕವನಗಳು ಶ್ರೇಷ್ಠವಾದುವೆ ಅವರವರ ನಿಟ್ಟಿನಲ್ಲಿ. ಕೆಲವು ಮಾತ್ರ ಸಾಹಿತ್ಯ ಪ್ರಕಾರಗಳು ಹಾಡುವುದಕ್ಕೆ ಸೂಕ್ತವಾಗಿರುತ್ತೆ, ಅಪ್ಯಾಯಮಾನವಾಗಿರುತ್ತೆ ಅಂತ ಹೇಳಿ. ಬರೆದಿದ್ದೆಲ್ಲವೂ ಕೂಡ ಹಾಡಾಗಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ
ಮನಸ್ಸು ಅದಕ್ಕೆ ಸ್ಪಂದಿಸಬೇಕು. ಕಾವ್ಯಗಳಿಗೆ, ಆ ಪದಗಳಿಗೆ ಸ್ಪಂದಿಸಿದರೆ ಮಾತ್ರ ಹಾಡಾಗಿ ರೂಪುಗೊಳ್ಳಲು ಸಾಧ್ಯ. ಅದರಿಂದ ಬರೆಯುವಂತಹ ಹಾಡನ್ನು ಹಾಡಾಗಿಸುವಂತಹ ಕವಿಗಳು ಕವನವನ್ನು ಬರೀಬೇಕು ಅಂದರೆ ಅವರು ಒಂದು ಸ್ವಲ್ಪ ಸಂಗೀತವನ್ನು ತಿಳ್ಕೊಂಡಿದ್ರೆ, ಅಭ್ಯಾಸ ಮಾಡಿದರೆ ತುಂಬ ಪ್ರಖರವಾಗಿ ಬರೀಬಹುದು ಅಂತ ಹೇಳಿ. ಯಾಕೆಂದರೆ ರಾಗ ಪರಿಚಯ ಇಲ್ಲದಲ್ಲಿದ್ರೂ ಕೂಡ ಯಾವುದೋ ಒಂದು ಮಟ್ಟಿನಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ರೆ ಅದಕ್ಕೆ ನಾವು ಮೀಟರ್ಸ್ ಅಂತ ಕರಿತೀವಿ. ಆ ಮೀಟ್ರ್ ಒಳಗೆ ಬರಬೇಕು ಅಂತೇಳಿ ಆ ಗಣಗಳು, ಮಾತ್ರೆಗಳು, ಅದನ್ನೆಲ್ಲ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಒಂದು ಪ್ರಖರವಾಗಿ ಒಳ್ಳೆ ಸಾಹಿತ್ಯವನ್ನು ರೂಪುಗೊಳಿಸುವ ನಿಟ್ಟಿನಲ್ಲಿ ಸಾಹಿತ್ಯ ಶುದ್ಧತೆಯನ್ನು ತೋರಿಸ್ಬೇಕು ಅಂತೇಳಿ. ಏನಂದರೆ ವ್ಯಾಲ್ಯೂಬಲ್ ವರ್ಡ್ಸ್ ಅಂತ, ನಾವೇನೇ ಒಂದು ಪದವನ್ನು ಬರೆದ್ರೆ ಅದಕ್ಕೆ ಒಂದು ಬೆಲೆ ಇರಬೇಕು ಅಂತೇಳಿ. ಆ ಕಾಟಾಚಾರಕ್ಕೆ ಬರಿಬಾರ್ದು ಅಂತೇಳಿ. ಅಂದರೆ ಪೂರ್ಣ ಮನಸ್ಸಿನಿಂದ ಅದರೊಳಗೆ ತನ್ಮಯತೆಯನ್ನು ಹೊಂದಿ, ತನ್ಮಯತೆಯನ್ನು ಹೊಂದಿ ಅದರೊಳಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಸಾಧನೆಯನ್ನು ತಮ್ಮ ಅನುಭವವನ್ನು ಕೇಂದ್ರೀಕೃತವನ್ನು ಆಗಿ ಬರೆಸಿದ್ರೆ ಉತ್ತಮ ಸಾಹಿತ್ಯವನ್ನು ರಚನೆಯನ್ನು ಆಗುತ್ತೆ. ಅದು ಜನಗಳಿಗೆ ತಲುಪುತ್ತೆ ಕೂಡ. ಸೂಕ್ತವಾದ ಗಾಯಕರಿಂದ, ಸೂಕ್ತವಾದ ಸಂಗೀತ ನಿರ್ದೇಶಕರಿಂದ, ಆಸಕ್ತಿಯನ್ನು ಹೊಂದಿದ ಸಂಗೀತ ನಿರ್ದೇಶಕರಿಂದ. ಒಂದು ಉದಾಹರಣೆ ಕೊಡೋದಕ್ಕೆ ಸಾಧ್ಯನಾ? ಈಗ ಒಂದು ಹಾಡೋದಕ್ಕೆ ಅಂತಂದ್ರೆ ಒಂದಿಷ್ಟು ನಿರ್ದಿಷ್ಟವಾದ ಒಂದಷ್ಟು ಆಯಾಮಗಳು ಇಂತಿಂಥದ್ದು ಇರಬೇಕು ಅಂತ ಆ ಥರದ್ದು ಏನಾದರೂ ಒಂದು ಚೂರು? ಹೌದು. ಏನು ಅಂದರೆ, ಒಂದು ಹಾಡು ಆಗಬೇಕು ಅಂದರೆ ಒಂದು ಪಲ್ಲವಿ ಆದಮೇಲೆ ಮ್ಯಾಕ್ಸಿಮಮ್ ಗರಿಷ್ಠ 3 ಚರಣಗಳು ಮಾತ್ರ ಬರೀಬೇಕು ಅಂತೇಳಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಪೇಜ್ಗಟ್ಟಲೆ ಬರ್ಕೊಂಡು ಹೋಗ್ಬಿಡ್ತಾರೆ. ಅದು ಏನಾಗುತ್ತೆ ಅಂದರೆ ತುಂಬ ಲೆಂತಿ ಆಗುತ್ತಲ್ವ, ಕೇಳುವ ತಾಳ್ಮೆನೇ ಇರಲ್ಲ. ಅದು ರೀಚ್ ಆಗೋದು ಭಾರಿ ಕಷ್ಟ, ಆ ಜನಗಳನ್ನು ಅದು ಮೀಟ್ ಆಗೋದು. ಅದರಿಂದ ಏನು ಕವಿಗಳು ಏನು ತಮ್ಮ ಗಮನದಲ್ಲಿ ಇಟ್ಕೋಬೇಕು ಅಂದರೆ, ತಾವೇನು ಸಾಹಿತ್ಯವನ್ನು, ಕವನಗಳನ್ನು ರಚಿಸ್ತಾರೆ ಅದಕ್ಕೆ ಒಂದು ಸೀಮಿತವಾದ ಗಡಿಯನ್ನು ಇಟ್ಕೊಂಡಿರ್ಬೇಕು ಅಂತ ಹೇಳಿ. ಅಷ್ಟರೊಳಗೆ ಮುಗಿಬೇಕು, ಇಷ್ಟು ಪದ್ಯದ ಚರಣದಲ್ಲೇ ಮುಗಿಸ್ಬೇಕು ಅಂತ ಒಂದು ನಿಯಮವನ್ನು ತಾವೇ ಕಟ್ಟುಪಾಡುಗಳನ್ನ ಹಾಕೊಂಡು ಬರೆದ್ರೆ ಇನ್ನೂ ಉತ್ತಮವಾದ ಸಾಹಿತ್ಯನ ಬರೆಯೋಕ್ಕೆ ಸಾಧ್ಯ ಅಂತ ಹೇಳಿ. ಯಾಕೆಂದರೆ ಪೇಜ್ಗಟ್ಟಲೆ ಬರೆದ್ರೆ ಮನಸ್ಸಿಗೆ ತೋಚಿದ್ದೆಲ್ಲ ಬರ್ಕೊಂಡು ಹೋಗ್ಬೋದು, ಅದು ಬರೋ ವಿಷಯ. ಆದರೆ ಅದು ಪ್ರಖರತೆಯನ್ನು ಬೀರುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಬೀರುತ್ತೆ ಅನ್ನೋದು ಅದು ಹೇಳೋದಕ್ಕೆ ಅಸಾಧ್ಯವಾದದ್ದು. ಯಾಕೆಂದರೆ ಜನಗಳು ಸ್ವೀಕರಿಸಿದ್ರ ಮೇಲೆ ಅದರ ಪರಿಣಾಮವನ್ನು ನಾವು ವ್ಯಕ್ತಪಡಿಸಬಹುದೇ ಹೊತ್ತು ನಾವೇ ಇದು ತುಂಬ ಚೆನ್ನಾಗಿದೆ ಅಂತ ನಾವೇ ಅನ್ಕೊಂಬಿಟ್ರೆ ಅದು ಸ್ವರ ರಾಗವಾಗಿ ಬದಲಾದಾಗ ಗಾಯನದ ಸ್ವರೂಪದಲ್ಲಿ ಕೇಳುವುದೇ ಬೇರೆ. ನೀವು ಬರೆಯುವಾಗ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಕಲ್ಪನೆಗಳು ಬೇರೆ ಇರುತ್ತೆ. ಅದನ್ನ ನಾವು ಅನುಷ್ಠಾನಕ್ಕೆ ತರಬೇಕು ಅಂದರೆ ಗಾಯಕನಿಗೂ ಕೂಡ ಸಂಗೀತದ ಅರಿವು ಚೆನ್ನಾಗಿರಬೇಕು, ಸಂಗೀತ ಪ್ರಜ್ಞೆಯ ಒಂದು ಪರಿಪಾಠ ಇರಬೇಕು. ಬರೆಯೋರ್ಗೂ ಕೂಡ ಅದರ ಒಂದು ಮಿತಿ ಇದ್ದರೆ ಇಬ್ಬರದ್ದು ಮನಸ್ಸು ಮಿಳಿತವಾದರೆ ಉತ್ತಮ ಸಾಹಿತ್ಯದ ಕೊಡುಗೆ ಗಾಯನದ ಮುಖಾಂತರ, ಕವನದ ಮುಖಾಂತರ ವ್ಯಕ್ತ ಆಗುತ್ತೆ. ಖಂಡಿತ ಸರ್. ಈಗ ಫೇಮಸ್ ಆಗಿರೋ ಹಾಡುಗಳನ್ನು ನಾವು ತೆಗೆದುಕೊಂಡ್ರೆ ಕವಿತೆಗಳು ಉದ್ದುದ್ದಿದ್ರು ಅದರಲ್ಲಿ ಕೆಲವು ಸಾಲುಗಳನ್ನ ಮಾತ್ರ ಆರಿಸ್ಕೊಂಡು ಅದನ್ನ ಹಾಡಿರ್ತಾರೆ. ಬಹುಶಃ ನೀವು ಹೇಳಿದ್ದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಹಾಡಿದಂತ ಹಾಡುಗಳು ಸಾಕಷ್ಟು ಪ್ರಖ್ಯಾತ ಕೂಡ ಜನಪ್ರಿಯತೆ ಬಹಳಷ್ಟು ಗಳಿಸಿದೆ. ಅದು ನೀವು ಹೇಳಿದ ಹಾಗೆ ಮನಸ್ಸನ್ನ ಮುಟ್ಟತ್ತೆ. ಅಲ್ಲಿ ಬರೆದಂತಹ ಮುಖ್ಯವಾದ ಸಂದೇಶಗಳು ತಲುಪಬೇಕು ಅಂತಂದಾಗ ಆ ಸೀಮಿತ ಅವಧಿಯಲ್ಲಿ ಅದನ್ನ ಮುಟ್ಟತ್ತೆ. ಇನ್ನೊಂದು ನವ್ಯ ಕವಿತೆ ಯಾವ್ದಾದ್ರು? ನಮ್ಮ ಮಿತ್ರರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅಂತ ಹೇಳಿ ತುಂಬ ಪ್ರಖ್ಯಾತ ಸಾಹಿತಿಗಳು. ಅವರು ಪ್ರಕೃತಿ ಮೇಲೆ ಒಂದು ಹಾಡನ್ನ ಬರೆದಿದ್ರು. ಅದನ್ನ ಅಂತಾರಾಷ್ಟ್ರೀಯ ಚಿತ್ರಗಾರ ನಮ್ಮ ಡಾಕ್ಟರ್ BKS ವರ್ಮಾರವರು ಅದಕ್ಕೆ ಚಿತ್ರವನ್ನು ಸಂಯೋಜಿಸಿ ರಚಿಸಿದ್ದಾರೆ. ಅದೊಂದು ಪ್ಯಾರವನ್ನು ಹೇಳ್ತೀನಿ. ಎಂಥ ಚೆಲುವು ಜಗದ ಒಲವು, ಹೂವು ತುಂಬಿ ನಗುತ್ತಿದೆ. ಎಂಥ ಚೆಲುವು ಜಗದ ಒಲವು, ಹೂವು ಅರಳಿ ನಗುತ್ತಿದೆ. ಹೂವುಗಳಲ್ಲಿ ಗಂಧ ತುಂಬಿ, ಹೂವುಗಳಲ್ಲಿ ಗಂಧ ತುಂಬಿ ಸ್ವರ್ಗಲೋಕ ನಲಿದಿದೆ.
ಸ್ವರ್ಗಲೋಕ ನಲಿದಿದೆ. ಎಂತ ಚೆಲುವು ಜಗದ ಒಲವು, ಹೂವು ತುಂಬಿ ತುಳುಕಿದೆ, ಹೂವು ತುಂಬಿ ತುಳುಕಿದೆ. ಕಪ್ಪು ಮಣ್ಣು ನೆಲದಿ ಹರಡಿ ಬೇರುಗಳನ್ನು ಸಾಕಿ ಸಲಹಿ. ಕಪ್ಪು ಮಣ್ಣು ನೆಲದಿ ಹರಡಿ ಬೇರುಗಳನ್ನು ಸಾಕಿ ಸಲಹಿ. ದಷ್ಟಪುಷ್ಟರೆಂಬೆ ಕೊಂಬೆ, ದಷ್ಟಪುಷ್ಟರೆಂಬೆ ಕೊಂಬೆ, ಹೂವು ಸುಖದಿ ನಗುತ್ತಿದೆ, ಹೂವು ಸುಖದಿ ನಗುತ್ತಿದೆ. ಎಂತ ಚೆಲುವು ಜಗದ ಒಲವು, ಹೂವು ತುಂಬಿ ತುಳುಕಿದೆ, ಹೂವು ತುಂಬಿ ತುಳುಕಿದೆ. ವರ್ಷಧಾರೆಯಿಂದ ನೆಲವು ಮುದದಿ ತೊಯ್ದು ಕಂಪ ಬೀರಿ. ವರ್ಷಧಾರೆಯಿಂದ ನೆಲವು ಮುದದಿ ತೊಯ್ದು ಕಂಪ ಬೀರಿ. ಹೊಸ ಚಿಗುರು ಹಸಿರ ಸುಗ್ಗಿ, ಹೊಸ ಚಿಗುರು ಹಸಿರ ಸುಗ್ಗಿ. ಭುವಿಗೆ ಏನೋ ಸಂಭ್ರಮ, ಭುವಿಗೆ ಏನೋ ಸಂಭ್ರಮ. ಎಂತ ಚೆಲುವು ಜಗದ ಒಲವು, ಹೂವು ತುಂಬಿ ನಗುತ್ತಿದೆ, ಹೂವು ತುಂಬಿ ನಗುತ್ತಿದೆ, ಹೂವು ತುಂಬಿ ನಗುತ್ತಿದೆ, ಹೂವು ತುಂಬಿ ನಗುತ್ತಿದೆ. ಬಹಳ ಸೊಗಸಾಗಿದೆ ಸರ್ ಸಾಹಿತ್ಯ. ತಾವು ಹೇಳಿದಾಗೆ ಪ್ರಕೃತಿಯಲ್ಲಿ ನಾವು ಏನೇನು ಕಾಣ್ತೀವಿ, ಆ ಒಂದು ಹೂವು ಅರಳೋದು ಕೂಡ ಹೇಗೆ ಆ ಪ್ರಕೃತಿ ಸೌಂದರ್ಯವನ್ನ ನಮ್ಗೆ ಆಸ್ವಾದಿಸೋದಕ್ಕೆ ಅದ್ರ ಪ್ರೇರಣೆ ಹೇಗ್ ನೀಡುತ್ತೆ, ಹೇಗಿರತ್ತೆ ಅಂತ ಅನುಭವವನ್ನ ಈ ಕವಿತೆ ಕೊಡುತ್ತೆ. ಬಹಳ ಸೊಗಸಾಗಿತ್ತು. ಇವಾಗ ಈ ಗಮಕ ಅಥವಾ ಈ ಸಂಗೀತ ಪ್ರಕಾರಗಳಲ್ಲಿ ತಾವು ಸುಭಾಷಿತಗಳನ್ನ ಕೂಡ ತಗೊಂಡು ಅದನ್ನ ಕೂಡ ಹಾಡ್ತೀವಿ. ಹೌದು ಸಾಮಾನ್ಯವಾಗಿ ಸುಭಾಷಿತಗಳನ್ನ ಒಂದು ವಾಕ್ಯಗಳ ರೀತಿ ಎಲ್ಲ ಹೇಳೋದು ಜಾಸ್ತಿ, ಅಥವಾ ಒಂದು ಶ್ಲೋಕದ ರೀತಿ ಜಾಸ್ತಿ. ಹೌದು ಹೌದು ಹೌದು. ಅದ್ರ ಬಗ್ಗೆ ಒಂದು ಸ್ವಲ್ಪ. ಗಂಗಾ ಪಾಪಂ ಶಶಿತಾಪಂ, ಗಂಗಾ ಪಾಪಂ ಶಶಿತಾಪಂ, ದೈನ್ಯಂ ಕಲ್ಪತರುಸ್ತತಾ. ಪಾಪಂ ತಾಪಂ ಚ ದೈನ್ಯಂ ಚ ಹಂತಿ ಸಂತೋ ಮಹಾಶಯಃ. ದೈನ್ಯಂ ಚ ಹಂತಿ ಸಂತೋ ಮಹಾಶಯಃ. ಅಂದ್ರೆ ಗಂಗೆ ಎಲ್ಲರ ಪಾಪಗಳನ್ನ ತೊಳಿತಾಳೆ, ಚಂದ್ರ ತಾಪವನ್ನ ತೊಳಿತಾನೆ, ಕಲ್ಪತರು ಎಲ್ಲರೂ ಪಾಪವನ್ನ ಸುಖ ಸಂತೋಷಗಳನ್ನ ನೀಡಿ ಅವರ ಮನಸ್ಸಿನ ಕಷ್ಟಗಳನ್ನು ತೊಳಿತಾರೆ. ಆದರೆ ಈ ಮಹಾಶಯರು ಸತ್ಪುರುಷರು ಮನಸ್ಸಿನ ಪಾಪವನ್ನ ದೈನ್ಯವಾಗಿ ಬೇಡುವುದನ್ನ ತೊಡೆಯುತ್ತಾರೆ ಅಂತ ಹೇಳಿ ಈ ಒಂದು ಸುಭಾಷಿತದ ಅರ್ಥ. ಅದರಿಂದ ಇದು ಎಲ್ಲರ ಜೀವನದಲ್ಲೂ ಕೂಡ ಇದು ಅಡಕವಾಗಿರುವಂಥದ್ದು. ಅದರಿಂದ ಅವರವರು ಯಾವ ರೀತಿ ತಾಪಗಳನ್ನ ತೊಳೆದುಕೊಳ್ಳಬೇಕು ಅಂತ ಇಚ್ಛೆ ಪಡ್ತಾರೋ ಆ ರೀತಿ ಮನಸ್ಸಿನಂತೆ ಮಹಾದೇವ ಅಂತ. ನಾವು ಗಂಗಾ ಸ್ನಾನ ತುಂಬಾ ಶುದ್ಧಿಯಾಗಿದೆ ಅಂದ್ರೆ ನಮ್ಮ ಕಲ್ಪನೆಗೆ ಶುದ್ಧಿಯಾಗಿ ತೋರುತ್ತೆ. ಆದ್ರಿಂದ ಎಲ್ಲರೂ ಕೂಡ ಸಾಧು ಸತ್ಪುರುಷರೆಲ್ಲರೂ ಕೂಡ ಯಾವಾಗಲೂ ಜನರಿಗೆ ಒಳ್ಳೆಯದನ್ನ ಬಯಸ್ತಾರೆ ಅಂತ ಹೇಳುವ ಒಂದು ಸಾರವನ್ನ ಪರಿಪಾಠವನ್ನ ಈ ಒಂದು ಸುಭಾಷಿತ ಹೊಂದಿದೆ. ಖಂಡಿತ ಸರ್, ಸುಭಾಷಿತವನ್ನ ನಾವು ಹಾಗೆ ನೆನ್ಪಿಟ್ಕೊಳ್ಳಕ್ಕೆ ಅರ್ಥದಿಂದ ಹಾಡುವುದರ ಮೂಲಕ ಅದನ್ನು ನೆನ್ಪಿಟ್ಕೊಳ್ಬೇಕು ಅಂತ ನಾವು ಒಂದು ಆಯಾಮವನ್ನು ಕೂಡ ಗುರುವಿನ ಒಂದು ದರ್ಶನವನ್ನ, ಗುರು ಎಷ್ಟು ಶ್ರೇಷ್ಠನಾದವನು ಅನ್ನೋಕ್ಕೆ ಒಂದು ಸುಭಾಷಿತ. ಏಕಮಪ್ಯಕ್ಷರಂ ಯಸ್ತು ಗುರುಃ
ಶಿಷ್ಯೇ ನಿವೇದಯೇ ಏಕಮಪ್ಯಕ್ಷರಂ ಯಸ್ತು ಗುರುಃ ಶಿಷ್ಯೇ ನಿವೇದಯೇ ಪೃಥಿವ್ಯಾಂ ನಾಸ್ತಿ ತದ್ವಯಂ ಯದ್ದಸ್ತ್ವಾನ್ ಹುಣ್ಮಣಿ ಭವೇ ಪೃಥಿವ್ಯಾಂ ನಾಸ್ತಿ ತದ್ವಯ ಯದ್ಧತ್ವಾ ಹ್ಯನ್ಋಣ್ಮಣಿ ಭವೇ. ಕನ್ನಡ ಬಗ್ಗೆ ತಾವು ರಚಿಸಿ ಹಾಡಿದಂತಹ ಕನ್ನಡಾಂಬೆ ಗುಡಿಯಲ್ಲಿ ಇದೋ ಪೂಜೆ ನಡೆದಿದೆ, ರನ್ನ ಪಂಪ ಕುವೆಂಪು ಗೀತಾರ್ಚನೆ ಸಾಗಿದೆ. ಕನ್ನಡಾಂಬೆ ಗುಡಿಯಲ್ಲಿ ಇದೋ ಪೂಜೆ ನಡೆದಿದೆ, ರನ್ನ ಪಂಪ ಕುವೆಂಪು ಗೀತಾರ್ಚನೆ ಸಾಗಿದೆ. ತುಂಗಭದ್ರೆ ಕಾವೇರಿಗೆ ಅಭಿಷೇಕವು ನಡೆದಿದೆ, ತುಂಗಭದ್ರೆ ಕಾವೇರಿಗೆ ಅಭಿಷೇಕವು ನಡೆದಿದೆ. ಕನ್ನಡಿಗರ ಬನ್ನಿ ಎಂದು ಗುಡಿ ಗಂಟೆಯು ಮೊಳಗಿದೆ. ಕನ್ನಡಾಂಬೆ ಗುಡಿಯಲ್ಲಿ ಇದೋ ಪೂಜೆ ನಡೆದಿದೆ, ರನ್ನ ಪಂಪ ಕುವೆಂಪು ಗೀತಾರ್ಚನೆ ಸಾಗಿದೆ, ಗೀತಾರ್ಚನೆ ಸಾಗಿದೆ, ಗೀತಾರ್ಚನೆ ಸಾಗಿದೆ. ವಿಜಯನಗರ ಸಿಂಹಾಸನ ರತ್ನ ಪೀಠ ಅವಳಿಗೆ, ಹೊಯ್ಸಳ ಚಾಲುಕ್ಯರ ವಿಜಯಮಾಲೆ ಕೊರಳಿಗೆ. ವಿಜಯನಗರ ಸಿಂಹಾಸನ ರತ್ನ ಪೀಠ ಅವಳಿಗೆ, ಹೊಯ್ಸಳ ಚಾಲುಕ್ಯರ ವಿಜಯಮಾಲೆ ಕೊರಳಿಗೆ. ಗಂಗ ಕದಂಬ ಚರಿತ ಸಿಂಗಾರ, ಗಂಗ ಕದಂಬ ಚರಿತ ಸಿಂಗಾರ. ಮೈಸೂರ ಅರಸರ ವೈಭವ ಅಲಂಕಾರ, ಮೈಸೂರ ಅರಸರ ವೈಭವ ಅಲಂಕಾರ. ಕನ್ನಡಾಂಬೆ ಗುಡಿಯಲ್ಲಿ ಇದೋ ಪೂಜೆ ನಡೆದಿದೆ, ರನ್ನ ಪಂಪ ಕುವೆಂಪು ಗೀತಾರ್ಚನೆ ಸಾಗಿದೆ. ತುಂಗಭದ್ರೆ ಕಾವೇರಿಗೆ ಅಭಿಷೇಕವು ನಡೆದಿದೆ, ಕನ್ನಡಿಗರ ಬನ್ನಿ ಎಂದು ಗುಡಿ ಗಂಟೆಯು ಮೊಳಗಿದೆ. ಕನ್ನಡಾಂಬೆ ಗುಡಿಯಲ್ಲಿ ಇದೋ ಪೂಜೆ ನಡೆದಿದೆ, ರನ್ನ ಪಂಪ ಕುವೆಂಪು ಗೀತಾರ್ಚನೆ ಸಾಗಿದೆ, ಗೀತಾರ್ಚನೆ ಸಾಗಿದೆ, ಗೀತಾರ್ಚನೆ ಸಾಗಿದೆ. ಸನಿ ಪಮ ಪನಿ ಪಮ ಪ ಮರಿ ಸನಿ ಸ ಮರಿ ಸರಿ ನಿ ಸರಿ ಮಾ ಪನಿ ಸರಿ ಮ ಪನಿ ಸಾ ಸಾ ಸ. ವರುಷಕ್ಕೊಮ್ಮೆ ಬರುವುದಮ್ಮ ಕನ್ನಡ ರಾಜ್ಯೋತ್ಸವ, ಕನ್ನಡಿಗರ ಹೃದಯದಲ್ಲಿ ಉಲ್ಲಾಸದ ಉತ್ಸವ. ತಾಯಿಗಿಂದು ಎತ್ತಿ ಬನ್ನಿ ಆನಂದದ ಆರತಿ, ಎಲ್ಲ ಸೇರಿ ಹಾಡ ಬನ್ನಿ ಕನ್ನಡಾಂಬೆ ಕೀರುತಿ. ಸದ ಪಗದ ಪಗರಿ ಪಗದಿದ ಸಾ. ಕನ್ನಡಾಂಬೆ ಗುಡಿಯಲ್ಲಿ ಇದೋ ಪೂಜೆ ನಡೆದಿದೆ, ರನ್ನ ಪಂಪ ಕುವೆಂಪು ಗೀತಾರ್ಚನೆ ಸಾಗಿದೆ, ಗೀತಾರ್ಚನೆ ಸಾಗಿದೆ, ಗೀತಾರ್ಚನೆ ಸಾಗಿದೆ. ಕನ್ನಡಾಂಬೆಯ ಮಡಿಲಿಗೆ ಒಳ್ಳೆ ಪ್ರಸ್ತುತಿಯನ್ನು ಕನ್ನಡಾಂಬೆ ಮಡಿಲಿಗೆ ಹಾಕ್ತೀರಿ. ಬಹಳ ಸೊಗಸಾಗಿದೆ, ಸಾಹಿತ್ಯ ಸಂಗೀತ ಎರಡೂ ಕೂಡ ಸೊಗಸಾಗಿದೆ. ಒಳ್ಳೆಯ ಕೊಡುಗೆಯನ್ನು ನೀಡಿದ್ದೀರಿ. ಈಗ ಸಂಗೀತ, ಈಗ ನವ್ಯ ಕವಿತೆಗಳ ಗಾಯನ, ಇದ್ರ ಬಗ್ಗೆ ಸಾಕಷ್ಟು ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದೀರಿ. ಹೇಗೆ ಹೇಳ್ಕೊಡೋ ಒಂದು ಬಗೆ ಹೇಗೆ ನೀವು ಪ್ರಾರಂಭ ಮಾಡ್ತೀರಿ? ಅಂದ್ರೆ ಈಗ ಆಸಕ್ತರು ಬರ್ತಾರೆ, ಈಗ ನಮಗೆ ಕಲಿಬೇಕು, ಅವರಲ್ಲಿ ಯಾವ್ಯಾವ ಒಂದು ಪ್ರಕಾರಗಳನ್ನ ತಾವು ಹೇಳ್ಕೊಡ್ತೀರಿ? ಮೇಡಮ್, ನಮ್ಮ ಸಂಗೀತ ಶಾಲೆಯಲ್ಲಿ ಪ್ರಪ್ರಥಮಿಕವಾಗಿ ಬೇಸಿಕ್ ಎಲಿಮೆಂಟ್ಸ್ ಅಂತ ಹೇಳಿ ಶಾಸ್ತ್ರೀಯ ಸಂಗೀತದ ತಳಹದಿಯಲ್ಲೇ ನಮ್ಮ ತರಗತಿಗಳನ್ನು ನಾನು ಆರಂಭಿಸೋದು ಪರಿಪಾಠ. ಯಾಕೆಂದರೆ ಶಾಸ್ತ್ರೀಯ ಸಂಗೀತದ ತಳಹದಿ ಇದ್ದರೆ ಮಾತ್ರ ಕಲಿಕೆ ಸಾಧ್ಯ. ಇಲ್ಲದಿದ್ದರೆ ಸುಮ್ಮನೆ ಅದು
ಕೆಲಸಕ್ಕೆ ಸರಿಯಾಗಲ್ಲ, ಅವ್ರು ಕಲಿಯೋಕ್ಕೂ ಆಗೋದಿಲ್ಲ, ಉತ್ಸಾಹನೂ ಇರಲ್ಲ. ಅದರಿಂದ ಬೇಸಿಕ್ ಎಲಿಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಸರಳೆಯಿಂದನೇ ಪ್ರಾರಂಭ ಮಾಡ್ತೀವಿ ನಾವು. ಸರಳೆಯಿಂದ ಪ್ರಾರಂಭ ಮಾಡಿ ಅವರವರ ಮನಸ್ಥಿತಿಯನ್ನು ಅರಿತು, ಯಾಕೆಂದರೆ ಕೆಲವರು ಭಾವಗೀತೆಗಳನ್ನ ಇಷ್ಟಪಡ್ತಾರೆ, ಕೆಲವರು ಜನಪದ ಗೀತೆಗಳನ್ನ ಇಷ್ಟಪಡ್ತಾರೆ, ಕೆಲವರು ದೇವ್ರ ನಾಮನ ಹೇಳ್ಕೊಡಿ ಸರ್ ಅಂತಾರೆ. ಅದರಿಂದ ಅವರವರ ಮನೋಸ್ಥಿತಿಗೆ ಅನುಗುಣವಾಗಿ ಗೀತೆಗಳನ್ನ ಹೇಳ್ಕೊಡುವ ಪ್ರಕಾರವನ್ನು, ಅದರ ಜೊತೆಗೆ ಗಮಕ ಪದ್ಯವನ್ನು ಸ್ಪೆಷಲ್ ಆಗಿ ಹೇಳ್ಕೊಡ್ತೀವಿ. ಅದು ಶುಡ್, ಅದು ಮಸ್ಟ್ ಅಂಡ್ ಶುಡ್, ಅದು ಗಮಕ ಕಲೀಲೇಬೇಕು. ಆ ಎಲ್ಲ ಶ್ಲೋಕಗಳನ್ನು ಹೇಳ್ಕೊಡ್ತೀವಿ. ಕೆಲವು ಆಮೇಲೆ ಭಗವದ್ಗೀತೆ ಚಾಂಟಿಂಗ್ಸ್ ಎಲ್ಲ ಹೇಳ್ಕೊಡ್ತೀವಿ. ಆಮೇಲೆ ಕುಮಾರವ್ಯಾಸ ಭಾರತದ ಎಲ್ಲ ಗಮಕ ಪೀಠಿಕಾ ಪದ್ಯಗಳನ್ನು ಹೇಳ್ಕೊಟ್ಟು ಅವ್ರಿಗೆ ಒಂದು ಸೂಚನೆಯನ್ನು ಕೊಡ್ತೀವಿ. ನೀವು ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಮಂತ್ರ ಗೊತ್ತಾಗದಲ್ಲಿದ್ರೆ ಇದನ್ನೇ ಹೇಳ್ಕೊಂಡು ನಮಸ್ಕಾರ ಮಾಡಿ ಅಂತ ಹೇಳಿ. ಇದು ಯಾಕೆಂದರೆ ಮಂತ್ರಕ್ಕಿಂತ ಶ್ರೇಷ್ಠವಾದದ್ದು. ಅದರಿಂದ ಮಂತ್ರ ಎಷ್ಟೋ ಸಂಸ್ಕೃತದಲ್ಲಿ ಇದ್ರೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಇದು ಅತ್ಯಂತ ಸರಳಗನ್ನಡದಲ್ಲಿ ಇರೋದ್ರಿಂದ, ವಿವಿಧ ದೇವತೆಗಳ ಸ್ತುತಿಗಳನ್ನು ಹೊಂದಿರೋದ್ರಿಂದ ನೀವು ಪೂಜೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದ್ದರಿಂದ ಗಮಕ ಪದ್ಯಗಳನ್ನೇ ವಾಚಿಸ್ಕೊಂಡು ನಿತ್ಯ ದೇವರಿಗೆ ನಮಸ್ಕಾರ ಮಾಡಿ ಮನಸ್ಸಿಗೆ ಮತ್ತು ಆತ್ಮವಿಶ್ವಾಸಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಒಂದು ಉಚಿತವಾದ ಸಲಹೆಯನ್ನು ಕೊಡ್ತಾರೆ. ಮತ್ತೆ ಇನ್ನೇನಾದರೂ ವಿಶೇಷಗಳು ಆ ಥರ ಏನಾದರೂ ಇದೆಯಾ? ಮುಂದೆ ಇನ್ನೇನಾದರೂ ವಿಶೇಷವಾಗಿ ಮಾಡಬೇಕು ಗಮಕದಲ್ಲಿ ಅಥವಾ ಸುಗಮ ಸಂಗೀತದಲ್ಲಿ, ಆ ಥರದ್ದೇನಾದರೂ ಯೋಜನೆಗಳಿದೆಯಾ? ಸುಗಮ ಸಂಗೀತದಲ್ಲಿ ಏನಂತ ಯೋಜನೆ ಇಲ್ಲ, ಯಾಕೆಂದರೆ ನನಗೆ ನನ್ನ ಮೂಲ ಆಸಕ್ತಿ ಗಮಕ. ಯಾಕೆಂದರೆ ಗಮಕದ ಮುಂದುವರಿದ ಭಾಗನೇ ಸುಗಮ ಸಂಗೀತ ಅಂತ ಹೇಳಿ ಅದು ಅತ್ಯಂತ ಪರಿಣಿತರು ಹೇಳುವ ಒಂದು ಮಾತು ಅದು. ಯಾಕೆಂದರೆ ಹಿಂದೆ ಸಂಗೀತ ಇದ್ದಿದ್ದು ಗಮಕ, ಸಂಗೀತ, ಶಾಸ್ತ್ರೀಯ ಸಂಗೀತ ಮಾತ್ರ, ಸುಗಮ ಸಂಗೀತ ಏನು ಇತ್ತಿಲ್ಲ ಹಿಂದೆ. ಇದು ಒಂದು 80 ವರ್ಷದ ಇತಿಹಾಸ ಅಷ್ಟೇ ಇದಕ್ಕಿರೋದು. ಇದಕ್ಕೆ 2,500 ಇತಿಹಾಸ ಇದೆ ಗಮಕ ಇದಕ್ಕೋಸ್ಕರ. ಲವಕುಶರ ಇದರಿಂದನೇ ಗಮಕ ಉತ್ಪತ್ತಿಯಾಗಿದ್ದು. ಅದರಿಂದ ಗಮಕವನ್ನು ತೀವ್ರವಾಗಿ ಬೆಳೆಸಬೇಕು ಅನ್ನೋದು ನನ್ನೊಂದು ಪ್ರಮುಖವಾದ ಕಾಳಜಿ. ಅದರಿಂದ ನಿರಂತರವಾಗಿ ಈಗಿನ ಯುವ ಜನರ ಆಸಕ್ತಿ ಹೇಗಿದೆ ಅಂತ ನಿಮಗೂ ಗೊತ್ತು. ಗಮಕ ಅಂದರೆ ಅಸಡ್ಡೆ, ಯಾಕಂದರೆ ಅವರು ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅತ್ಯಂತ ಸರಳವಾಗಿ ಹೇಳ್ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸುಗಮ ಸಂಗೀತವನ್ನು ಜೊತೆಯಾಗಿಯೇ ಗಮಕವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲ. ನಾನು ಸಂಗೀತ ಶಿಕ್ಷಕನಾಗಿದ್ದ ಎಲ್ಲ ಕೆಲವು ಶಾಲೆಗಳಿಗೆಲ್ಲ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ. ಯಾವ ರೀತಿ ಕಾರ್ಯಕ್ರಮ ಅಂದರೆ 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ನಲ್ಲಿ ಏನು ಪದ್ಯ ಇದೆ, ಪದ್ಯ ಭಾಗ ಕೊಟ್ಟಿದ್ದಾರೆ, ಅದನ್ನೇ ಸೇರಿಸಿ ಎಲ್ಲರಿಗೂ ಹೇಳ್ಕೊಟ್ಟು ಅವರಿಂದನೇ ಒಂದು ಕಾರ್ಯಕ್ರಮವನ್ನು ಮಾಡಿಸ್ಬೇಕು ಅಂತೇಳಿ. ಯಾಕೆಂದರೆ ಅವ್ರಿಗೆ ಮಾಸ್ಟ್ರುಗಳಿಗೆ ಏನು ಅಂದರೆ ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತಾರೆ, ವಾಚನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು ಅದನ್ನ ಯಾವ ರೀತಿ ಅರ್ಥೈಸ್ಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ. ಅದರಿಂದ ಎಲ್ಲ ಶಿಕ್ಷಕರು ಒಂದು ಸ್ವಲ್ಪ ಸಂಗೀತ ಜ್ಞಾನವನ್ನು ಹೊಂದಿದ್ರೆ ಮಕ್ಕಳಲ್ಲಿ ಆಸಕ್ತಿಯನ್ನು, ಪ್ರೀತಿಯನ್ನು, ಕನ್ನಡದ ಬಗ್ಗೆ ಪ್ರೀತಿಯನ್ನು ಬೆಳೆಸೋಕ್ಕೆ ಸಾಧ್ಯ. ಆದ್ದರಿಂದ ನಾವು ಪದ್ಯಗಳನ್ನು ವಿಶೇಷವಾಗಿ ಮಕ್ಕಳುಗಳಿಗೆ ಹೇಳ್ಕೊಟ್ಟು, ಗಮಕ ಪದ್ಯಗಳನ್ನು ಹೇಳ್ಕೊಟ್ಟು ಅದಕ್ಕೆ ಸಂಯೋಜನೆ ಮಾಡಿ ಮಕ್ಕಳಿಂದನೇ ಹಾಡಿಸಿ ನಾವೇ ಒಂದು ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲೂ ರೂಪಿಸ್ತಾ ಇದ್ದೀವಿ. ಬಹಳ ಸಂತೋಷ ಸರ್. ಒಳ್ಳೆ ಒಂದು ಅಭಿಯಾನನೇ ಹಮ್ಮಿಕೊಂಡಿದ್ದೀರಿ. ಮಕ್ಕಳಿಂದ ಕಲಿಕೆ ಅಂತ ಅನ್ನೋದು ಮಕ್ಕಳಿಂದ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಮುಂದೆ ಅವರ ಭವಿಷ್ಯದಲ್ಲಿ ಅದರ ಒಂದು ಉಪಯೋಗ ಆಗಿದೆ ನಾವು ಕಲಿತಿದ್ರಿಂದ ಅಂತಂದ್ಬಿಟ್ಟು ಅವಾಗ ಅವ್ರಿಗೆ ಅರ್ಥ ಆಗತ್ತೆ. ಈಗ ಸಾಕಷ್ಟು ಜನ ಕಲ್ತಿರಲ್ಲ. ಈಗ ನೀವು ಹೇಳಿದ್ರಿ ಮಕ್ಕಳಿಂದ ಹೇಗೆ ಅಂತ, ಅದು ಒಳ್ಳೆ ಒಂದು ಯೋಜನೆ. ಆದರೆ ಈಗ ಸಾಕಷ್ಟು ಜನ ಒಂದು ವಯಸ್ಸಿಗೆ ಬಂದ ನಂತರ, ಒಂದು ಮಧ್ಯ ವಯಸ್ಕ ಅಥವಾ ಬಂದ ನಂತರ ನಮಗೂ ಹಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಕಲ್ತಿಲ್ಲ, ಆಗಿಲ್ಲ, ನಮ್ಗೆ ಹಾಡ್ಬೇಕು. ಇವಾಗ ನಾವು ಶಾಸ್ತ್ರೀಯ ಸಂಗೀತವನ್ನ ಕಲ್ತು ಅಭ್ಯಾಸ ಮಾಡಿ ಅದನ್ನ ಹಾಡೋದು ಬಹಳ ಕಷ್ಟ ಅನ್ನೋರಿಗೆ ತಮ್ಮ ಒಂದು ಸಲಹೆ? ಇಲ್ಲ, ನಮ್ಮ ಇದು ಏನಂದ್ರೆ ಕಲಿಕೆಗೆ ಯಾವುದೇ ವಯೋಮಿತಿ ಇಲ್ಲ ಅಂತ ಹೇಳಿ. 6 ವರ್ಷದಿಂದ 60 ವರ್ಷದವರೆಗೆ ಶಕ್ತಿ ಇದ್ರೆ, ಆಸಕ್ತಿ ಇದ್ರೆ ಕಲಿಬೋದು ಅಂತಿದೆ. ಅದೇ ರೀತಿ ನನ್ನ ಶಾಲೆಗೂ ಕೂಡ 6 ವರ್ಷದಿಂದ ಹಿಡಿದು 70 ವರ್ಷದ ತನಕನೂ ಜನ ಕಲಿಯಕ್ಕೆ ಬರ್ತಾರೆ. ನಾವು ಅವ್ರಿಗೆ ಯಾವುದೇ ಕಾರಣಕ್ಕೂ ಡಿಸ್ಕರೇಜ್ ಮಾಡಲ್ಲ. ನೀವು ಚೆನ್ನಾಗಿ ಕಲಿತೀರಾ, ಅದರಿಂದ ನಿಮಗೆ ಕಷ್ಟವೇನಾಗಲ್ಲ, ಸರಳವಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿ. ಶಾಸ್ತ್ರೀಯ ಸಂಗೀತ ಇಟ್ ಇಸ್ ಎ ವೆರಿ ಸ್ಲೋ ಪ್ರೋಸೆಸ್. ಯಾಕಂದರೆ ನಿಧಾನವಾಗಿ ಸಾಗುವ ಒಂದು ಕ್ರಮ, ತರಗತಿ. ಅದರಿಂದ ನಾವು ಸುಗಮ ಸಂಗೀತವನ್ನು ಫಾಸ್ಟಾಗಿ ಕಲಿಬೋದು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಆಸೆಯನ್ನು ಹುಟ್ಟಿಸಿ ಪ್ರವೋಕ್ ಮಾಡಿ ಅದ್ರ ಮುಖಾಂತರ ನಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಕಲಿಬೇಕು ಅಂತ ಆಸಕ್ತಿ ಇದು, ಅದ್ರ ಜೊತೆಗೆ ನಮ್ಮದು ಒಂಚೂರು ಗಮಕ ಎಲ್ಲ ಹೇಳ್ಕೊಟ್ರೆ ತನ್ಮೂಲಕ ಅವ್ರಿಗೂ ಆಸಕ್ತಿ ಬೆಳೆದು ಓದುವಂಥ ಪ್ರಯತ್ನವನ್ನು ಮಾಡಲಿ, ಅಭಿಮಾನವನ್ನು ಮೂಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಕೂಡ ತುಂಬ ಖುಷಿಯಿಂದ ಬರ್ತಾರೆ. ಏನು ಅಂದ್ರೆ ನಾವು ಅವ್ರಿಗೆ ಬೆಂಬಲಾರ್ಥವಾಗಿ ನಿಂತ್ಕೊಂಡು ಸಮಾಧಾನವಾಗಿ, ನಿಮಗೂ ಯಾವುದು ಅಸಾಧ್ಯವಲ್ಲ,
ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳಿ. ಅದರಿಂದ ಕಲಿಯುವಿಕೆಗೆ ಪ್ರೋತ್ಸಾಹನೆ ತುಂಬ ಇಂಪಾರ್ಟೆಂಟು. ನೀವು ಚೆನ್ನಾಗಿ ಹಾಡ್ತೀರಾ, ಇನ್ನೂ ಚೆನ್ನಾಗಿ ಹಾಡಬೇಕು ಅಂತೇಳಿ ಪ್ರಯತ್ನಶೀಲರಾಗಿ ಅಂತೇಳಿ ಅವ್ರನ್ನ ನಾವು ಉತ್ತೇಜಿಸ್ಬೇಕು ಮೇಡಮ್. ಶಿಕ್ಷಕರಾದವರು ತರಬೇತಿದಾರರೆಲ್ಲರೂ ಕೂಡ ಮಾಡಬೇಕಾದ ಪ್ರಪ್ರಥಮ ಪ್ರಯತ್ನ ಇದೆ. ಫಸ್ಟು ಎಫರ್ಟ್ ಹಾಕ್ಬೇಕು ಅಂದರೆ ಅವ್ರಿಗೆ ಉತ್ತೇಜನ ಕೊಡ್ಬೇಕು, ಎಂಕರೇಜ್ ಮಾಡಬೇಕು. ನೀವು ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಟ್ಟೆ ಬಿಟ್ಟಾಗ್ಬಿಡ್ತಾರೆ ಸಂಗೀತವನ್ನ. ಅದರಿಂದ ನಾವು ಅವ್ರನ್ನ ಎಂಕರೇಜ್ ಮಾಡಬೇಕು, ಇನ್ನೂ ಚೆನ್ನಾಗಿ ಆಡಬೇಕು, ನೀನು ಗುರುತಿಸ್ಕೋಬೇಕು ಅಂತೇಳಿ ಇದ್ರೆ ಸಾಧಕತನವನ್ನು ತೋರಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಅವ್ರಿಗೆ ನಿರಂತರವಾಗಿ ಉತ್ತೇಜಿಸ್ತಾ ಬಂದರೆ ಒಂದಲ್ಲ ಒಂದಿನ ಅವರ ಆಸಕ್ತಿಯನ್ನು ಬೆಳೆಸ್ಕೊಂಡು ನಿರಂತರವಾಗಿ ಕಲಿಕೆಗೆ ತೊಡಗಿಸ್ಕೊಳ್ತಾರೆ ಅನ್ನೋದು ನನ್ನ ಒಂದು ಉದ್ದೇಶ. ಸರ್, ಈ ಗಮಕ ಕಲೆ ಎಲ್ಲಿಂದ ಬಂತು? ಆಕ್ಚುಲಿ ಪ್ರಾರಂಭ ಅದ್ರದ್ದು ಒಂಚೂರು ವಿವರಣೆ ಕೊಡೋದು. ಗಮಕ ಕಲೆ ತುಂಬಾ ಪ್ರಾಚೀನವಾದದ್ದು. ಅದು ತ್ರೇತಾಯುಗದ ಒಂದು ಪಾರಂಪರಿಕ ಹಿನ್ನೆಲೆಯನ್ನು ಹೊಂದಿದೆ. ಆ ವಾಲ್ಮೀಕಿ ಮಹರ್ಷಿಗಳು ಯಾವಾಗ ರಾಮಾಯಣವನ್ನ ಬರೆದ್ರು, ಅದನ್ನ ಹಾಡಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕಾಗಿತ್ತು. ಅದರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ರಾಮನ ಮಕ್ಕಳನ್ನೇ ಆ ಗಮಕಿಗಳಾಗಿ ರೂಪಿಸ್ಬಿಟ್ರು. ಲವಕುಶರು ಪ್ರಪ್ರಥಮ ಗಮಕಿಗಳು ಇಡೀ ಜಗತ್ತಿಗೆ. ತನ್ಮೂಲಕ ಹರಿದು ಬಂತು. ಯಾಕಂದ್ರೆ ಗಮಕ ಕಲೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು, ಇಡೀ ಇಂಡಿಯಾದಲ್ಲಿ ಏನಿಲ್ಲ. ಅದು ಕರ್ನಾಟಕಕ್ಕೆ ಅದು ಸೀಮಿತವಾಗಿದೆ. ಯಾಕೆಂದ್ರೆ ಕುಮಾರವ್ಯಾಸ ಭಾರತದಿಂದ ಪಂಪನಿಂದ ಸ್ಟಾರ್ಟ್ ಆಗಿದ್ದು. ಹಿಂದೆ ವಿದ್ವತ್ ರಾಜಸಭೆಗಳಲ್ಲಿ ಗಮಕಿಗಳಿದ್ದರು ಅನ್ನೋದು ಉಲ್ಲೇಖ ಇದೆ. 64 ವಿದ್ಯೆಗಳಲ್ಲಿ ಗಮಕ ಕಲೆ 39ನೇ ಕಲೆ ಅಂತ ಏನೋ ಲಿಸ್ಟಲ್ಲಿ ಇದೆ. ಆದ್ರಿಂದ ಗಮಕ ನಡೆದು ಬಂದ ದಾರಿ ಅತ್ಯಂತ ರೋಚಕವಾಗಿದೆ. ಕುಮಾರವ್ಯಾಸ, ಪಂಪ ಇರ್ಬೋದು, ಜೈಮಿನಿ ಲಕ್ಷ್ಮೀಶ ಇರ್ಬೋದು, ಹರಿಶ್ಚಂದ್ರ ಕಾವ್ಯ, ಹರಿಹರನ ರಗಳೆ ಏನೇ ಇರ್ಬೋದು, ಅದನ್ನು ಬೆಳೆಸುವ ಒಂದು ಪ್ರಕಾರ ಇದೆ ನೋಡಿ, ತುಂಬ ಅದ್ಭುತವಾದದ್ದು. ಅದನ್ನ ಬೆಳೆಸ್ಕೊಂಡ ಬಂದ ಪರಂಪರೆಯನ್ನು ಕೂಡ ತುಂಬ ವಿಶೇಷವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಗಮಕ ಕಲಾ ಪರಿಷತ್ತು ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಸ್ಕೊಂಡಿದೆ. ನಮ್ಮ ರಾಜ್ಯದ ಹೆಸರಾಂತ ಗಮಕಿಗಳು, ಮಾಜಿ ನಮ್ಮ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾದ ಗಂಗಮ್ಮ ಕೇಶವಮೂರ್ತಿ ಅಂತ ಹೇಳಿ, ಅವ್ರು ತುಂಬ ಅದ್ಭುತವಾದ ಗಂಡು ಕಂಠದ ಶ್ರೀಮಂತಿಕೆ ಗಮಕಿಗಳವರು. ಅದರಿಂದ ಅವರು ನಮ್ಮ ತುಂಬ ಆತ್ಮೀಯರವರು. ಅದರಿಂದ ಅವ್ರನ್ನ ಹಿಂದೆ ನಾವು ಗಮಕ ಸಮ್ಮೇಳನ ಮಂಡ್ಯದಲ್ಲಿ ಮಾಡಿದ್ವು 2003ನಲ್ಲಿ. ಗಮಕ ಸಂಗೀತೋತ್ಸವ ಅಂತ ಹೇಳಿ 3 ದಿನಗಳ ಕಾಲ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ನಾಡಿನ ಎಲ್ಲ ಪ್ರಸಿದ್ಧ ಗಮಕಿಗಳನ್ನ ಕರೆಸಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ವು. ಇಡೀ ದಕ್ಷಿಣ ವಲಯದ ಒಂದು ಗಮಕ ಸ್ಪರ್ಧೆಯನ್ನ ಇಡಿಸಿದ್ವು ಕುಮಾರವ್ಯಾಸ ಭಾರತದ. ಅದೊಂದು ನೆನಪು ನನಗೆ ತುಂಬ ಚೆನ್ನಾಗಿದೆ. ಅದರಿಂದ ಅವರು ಎಲ್ಲ ಪರಿಶ್ರಮ, ತುಂಬ ಎಫರ್ಟ್ ಹಾಕಿ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ತಾ ಇದ್ದಾರೆ. ಈಗ ಪ್ರಾದರ್ಶಿಕ ಈ ಕಲೆಗಳು ಏನು ಅಂದರೆ ಬಹಿರಂಗವಾಗಿ ವೇದಿಕೆಗಳು ಸಿಗೋದು ತುಂಬ ಈಗಿನ ಸಂದರ್ಭದಲ್ಲಿ ಬಹಳ ಕಷ್ಟವಾಗಿದೆ. ಯಾಕೆಂದರೆ ಈ ಕರೋನಾ ಪೀಡಿತ ಇದಾಗ್ಬಿಟ್ಟು ಆರ್ಟಿಸ್ಟ್ಗಳಿಗೆ ವೇದಿಕೆಗಳ ಸಿಗ್ತಾ ಇಲ್ಲ. ಅದರಿಂದ ಎಲ್ಲ ಆನ್ಲೈನ್ ಇದಾಗ್ಬಿಟ್ಟಿದೆ. ಎಲ್ಲ ವಾಟ್ಸಪ್ ಮೆಸೇಜ್ ಎಲ್ಲ ಆನ್ಲೈನ್ ಕಾರ್ಯಕ್ರಮ ಮುಖಾಂತರನೇ ಲಕ್ಷಾಂತರ ಜನಕ್ಕೆ ತಲುಪ್ತಾ ಇದೆ. ಒಂದು ರೀತಿಯ ಒಂದು ಒಳ್ಳೆಯ ಬೆಳವಣಿಗೆ. ಅದರಿಂದ ಗಮಕ ಕಲೆಗೆ ನಿರಂತರವಾದ ಪ್ರೋತ್ಸಾಹ ಸಿಗ್ತಾ ಇದೆ. ಅದಕ್ಕೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಅಷ್ಟೇ. ಯಾಕಂದ್ರೆ ಇತ್ತೀಚಿನ ಸಿನಿಮಾ ಚಿತ್ರರಂಗದ ಇದು ಎಲ್ಲ ಗಮನಿಸಿದ್ರೆ ಕೊನೆಗೆ ನಮಗೆ ಉಳಿಯುವುದು, ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಯುವುದು ಅಂದ್ರೆ ಸಂಗೀತ, ನೃತ್ಯ, ನಾಟಕ ಕಲೆಗಳು, ಈ ಗಮಕ ಕಲೆ ಮಾತ್ರ. ಅದರಿಂದ ಯಾವತ್ತು ಆಯ್ಕೆಯ ನಮ್ದು ಆಗಿರ್ಬೇಕು ಅಂದ್ರೆ ಚೂಸು ಅಂತಾರಲ್ಲ ಹಾಗೆ, ವಿಶಿಷ್ಟವಾದ ಆಯ್ಕೆಯನ್ನು ಮಾಡ್ಕೋಬೇಕು, ಶ್ರೇಷ್ಠವಾದ ಆಯ್ಕೆಯನ್ನು ಮಾಡ್ಕೋಬೇಕು. ಅದರೊಳಗೆ ನಿರಂತರವಾಗಿ ತೊಡಸ್ಕೊಂಡು ಸಾಧಕತನವನ್ನು ತೋಡಿದ್ರೆ ಗಮಕ ಕಲೆ ಅತ್ಯಂತ ಪ್ರಖರವಾಗುವುದಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕೆ ಏನು ಅಂದ್ರೆ ಎಲ್ಲರೂ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಲಾಷೆ. ಬಹಳ ಸಂತೋಷ. ಇಷ್ಟು ತನಕ ಗಮಕ ಕಲೆ ಅಂತಂದ್ರೆ ನಾವಂದ್ರೆ ಕಲಿಯೋ ಸಾಮವೇದ ಹಾಗೂ ಸಂಗೀತ, ಗಮಕ ಕಲೆಗೆ ಇರತಕ್ಕಂತಹ ಸಂಬಂಧ, ಹಾಗೆ ತಮ್ಮ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಸಾಕಷ್ಟು ವಿವರವಾಗಿ ಹಂಚಿಕೊಂಡಿದ್ದೀರಿ. ಚಂದನದಲ್ಲಿ ವಚನಾಮೃತ ಅಂತ ಹೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಕೊಟ್ವು. ಅದು ನಿರಂತರವಾಗಿ 100 ಎಪಿಸೋಡ್ಗಳ ಕಾರ್ಯಕ್ರಮವನ್ನ ನಿರಂತರವಾಗಿ ಕೊಟ್ವು. ಅದು ಯಾವ ರೀತಿ ಅಂದ್ರೆ ಬಸವಣ್ಣನ ವಚನ ಇನ್ ಗಮಕ ಸ್ಟೈಲ್ ಅಂತ. ಗಮಕದ ಸ್ವರೂಪದಲ್ಲಿ ಬಸವಣ್ಣನ ವಚನ ಇದುವರೆಗೂ ಯಾರು ಹಾಡಿದ್ದೇ ಇಲ್ಲ. ಎಲ್ಲ ಮಾಮೂಲಿ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣನ ವಚನಗಳನ್ನ, ಅಕ್ಕಮಹಾದೇವಿ ವಚನಗಳನ್ನೆಲ್ಲ ಮಾಮೂಲಿ ಸಾಂದರ್ಭಿಕವಾಗಿ ಯಾವ ರೀತಿ ಹಾಡ್ತಾರೆ ಆ ಥರ ಹಾಡ್ತಾ ಇದ್ರು. ನಾವೊಂದು ವಿಶೇಷ ಪ್ರಯೋಗವನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಮತ್ತು ನಮ್ಮ ಆತ್ಮೀಯರಾದ ಹೆಬ್ರಿರವರು ಚಂದನ ವಾಹಿನಿಯಲ್ಲಿ ಬಸವಾಮೃತ ಅಂತೇಳಿ, ವಚನಾಮೃತ ಅಂಥೇಳಿ, ಬಸವದರ್ಶನ ಅಂಥೇಳಿ
100 ಎಪಿಸೋಡ್ಗಳ ಕಾರ್ಯಕ್ರಮವನ್ನು ನಿರಂತರವಾಗಿ ಕೊಟ್ಟು ಅದು 16 ದೇಶಗಳಲ್ಲಿ ಅತ್ಯಂತ ಮೆಚ್ಚುಗೆಯನ್ನು ಪಡೆದು ನಮಗೆ ತುಂಬ ಸಂತೋಷಪಟ್ಟರು. ಏನು ಅಂದರೆ ನಮ್ಮ ಬಿ ಡಿ ಜತ್ತಿಯವರು ಇದಾರಲ್ಲ, ಅಧ್ಯಕ್ಷರಾಗಿದ್ದಾರಲ್ಲ, ಅವರ ಮಗ ಅರವಿಂದ ಜತ್ತಿ ಅಂತೇಳಿ ಬಸವ ಇದಕ್ಕೆ ಅಧ್ಯಕ್ಷರು. ಅವರ ಒಂದು ಅತ್ಯುತ್ಸಾಹದ ಫಲವಾಗಿ ಈ ಚಂದನ ವಾಹಿನಿಯಲ್ಲಿ ನಾವು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಟ್ಟಿದ್ದು ತುಂಬ ಮರೆಯಲಾಗದ ಸಂಗತಿ. ಒಂದು ವಚನವನ್ನು ಕೂಡ ತಾವು ಗಮಕ ಶೈಲಿಯಲ್ಲಿ ನಮ್ಮ ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಬಹಳ ಸೊಗಸಾಗಿತ್ತು. ವಚನಗಳನ್ನು ಈ ರೀತಿ ಗಮಕ ಶೈಲಿಯಲ್ಲಿ ಹಾಡ್ಬೋದು ಅಂತ ನಂತರ ತೋರಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಇದುವರೆಗೆ ಗಮಕ ಶೈಲಿ ಅಂತಂದ್ರೇನು, ಅದು ಬೆಳೆದು ಬಂದ ಹಾದಿ ಹೇಗೆ, ಗಮಕವನ್ನು ಕಲಿಯೋದು ಹೇಗೆ, ಹಾಗೆ ಅದ್ರ ಬಗ್ಗೆ ಹೇಗೆ ಆಸಕ್ತಿಯನ್ನು ಮೂಡಿಸ್ಕೊಳ್ಬಹುದು, ಗಮಕ ಶೈಲಿಯನ್ನು ನಾವು ಯಾವ್ಯಾವ ರೀತಿ ಅಳವಡಿಸ್ಕೊಳ್ಬಹುದು ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ಇದುವರೆಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ವಸಂತಗೀತ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಶ್ರೀಯುತ ಕಲಾಶ್ರೀ CP ವಿದ್ಯಾಶಂಕರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.